ಆವಾಗ ಒಂದೊಂದು ಲಾರಿಗಳು ದಿವಸಕ್ಕೆ 4 ಟ್ರಿಪ್ ಹೊಡಿತಾ ಇದ್ವು. ಇವಾಗ ಇದೇ 55 ಕೋರೆಯಲ್ಲಿ ಈ ಲಾರಿಗಳು ಬರಬೇಕಾಗ್ತದೆ. ಇಲ್ಲಿ ಒಂದು ಲಾರಿ ಅವರಿಗೆ 1 ಲೋಡ್ಗಿಂತ ಜಾಸ್ತಿ ಸಿಗೋದಿಲ್ಲ. 1 ಲೋಡ್ಗಿಂತ ಜಾಸ್ತಿ, ಇವನ್ 4 ಲೋಡಲ್ಲಿ ಮಾಡ್ತಿರೋದನ್ನು 1 ಲೋಡಲ್ಲಿ ಇವರು ಇದು ಮಾಡಿ, ಈ ಎಲ್ಲ ಒಂದು ಕೋರೆಗಳಲ್ಲಿ ಆಗುವಂತ ಈ ಕಠಿಣ ನಿಯಮಗಳಲ್ಲಿ ಆಗುವಂತ ವೆಚ್ಚಗಳು ಮತ್ತೆ ಈ ಟ್ರಾನ್ಸ್ಪೋರ್ಟೇಷನ್ ವಿಭಾಗದಲ್ಲಿ ಆಗುವಂಥದ್ದು, ಇದು ಎಲ್ಲವೂ ಈ ರೇಟಿಗೆ, ನೀವು ಹೇಳಿದ ರೇಟಿಗೆ ಕಾರಣ ಆಗ್ತದೆ. ಸಾಧಾರಣ ಒಂದು 15 ವರ್ಷದ ಹಿಂದೆ ಹೊಯ್ಗೆಯನ್ನು ಹೇಗೆ ತೆಗಿತಿದ್ದೇವೆ, ಹೊಯ್ಗೆಗೆ ಅಲ್ಲಿ ಯಾವುದೇ ರಾಜಧನವನ್ನ ಕಟ್ತಾ ಇರಲಿಲ್ಲ. ಹೊಯ್ಗೆಯಲ್ಲಿ ಲೋಡ್ ಮಾಡಿಕೊಂಡು ಲಾರಿ ಅವರು ಬರ್ತಾ ಇದ್ರು. ಅವರ ಸಾಗಾಟ ವೆಚ್ಚ ಮತ್ತು ಲೋಡ್ ಅನ್ಲೋಡ್ ವೆಚ್ಚ ಬಿಟ್ಟರೆ ಬೇರೆ ಇರಲಿಲ್ಲ. ಈ ಕಲ್ಲು ಕೂಡ ಹಾಗೇನೆ ಇತ್ತು. ಆದರೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಇಡೀ ದೇಶಕ್ಕೆ ಒಂದೇ ಗಣಿ ನಿಯಮಗಳಿರುವುದು, ಅದು ಎಲ್ಲ ರಾಜ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿರಲಿಲ್ಲ. ಇತ್ತೀಚೆಗೆ ಅನುಷ್ಠಾನ ಆಗ್ತಾ ಇದೆ, ರಾಜಧನ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಂತದಲ್ಲಿ ಎಲ್ಲವೂ ಕಾನೂನಿನ ಚೌಕಟ್ಟಿನ ಒಳಗೆ ನಿಯಮ ಮೀರದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನೀವು 4 ತಿಂಗಳಿಂದ ಗಮನಿಸಿದಾಗೆ ಈ ಹಿಂದೆ ಕೂಡ ಈ ನಿಯಮಗಳಿದ್ದು, ಹೊಸದಾಗಿ ನಿಯಮಗಳನ್ನು ಹೇರಿದ್ದಂತೆ. ಇದನ್ನೆಲ್ಲವನ್ನ ಕಾನೂನಿನ ಚೌಕಟ್ಟಿನ ಒಳಗೆ ತಂದಾಗ, ತೆರಿಗೆ ವ್ಯಾಪ್ತಿಯ ಒಳಗೆ ತಂದಾಗ ಸಹಜವಾಗಿ ಗ್ರಾಹಕರಿಗೆ ಇದರ ವೆಚ್ಚ ಜಾಸ್ತಿ ಆಗ್ತದೆ. ನಮ್ಮ ಸ್ಟಾಫ್ ಮ್ಯಾನೇಜ್ಮೆಂಟ್ ಸ್ಯಾಲರಿಗೆ 1 ರೂಪಾಯಿ ಒಂದು ಕಲ್ಲಿಗೆ, ಆಫೀಸ್ ರೆಂಟ್, ಸ್ಟಾಫ್ ಮೇಂಟೆನೆನ್ಸ್ ಸ್ಟಾಫ್ 1 ರೂಪೀಸ್, ರಾಯಲ್ಟಿ ಗವರ್ಮೆಂಟ್ಗೆ ನಾವು ರಾಯಲ್ಟಿ ಕಟ್ತಾ ಇದ್ದೇವೆ, ಅದು ಒಂದು ಕಲ್ಲಿಗೆ 2 ರೂಪಾಯಿ 80 ಪೈಸೆ ಬೀಳ್ತದೆ. ಅದ ನಂತರ ನಮ್ಮ ಲೀಸ್, ನಾವು ಯಾವ ಕೃಷಿಕನಿಂದ ನಾವು ಕಲ್ಲು ತೆಗಲಿಕ್ಕೆ, ಕೃಷಿ ವಿಭಾಗದಲ್ಲಿ ಕಲ್ಲು ತೆಗಲಿಕ್ಕೆ 3A ಲೀಸಿಗೆ ಪಡ್ಕೊಳ್ತೇವೆ, ಅದು ಒಂದು ಕಲ್ಲಿಗೆ 4 ರೂಪಾಯಿ 70 ಪೈಸೆ ಬೀಳ್ತದೆ. 350 ಕ್ವಾರಿಗಳಿದ್ದಲ್ಲಿ 55 ಕ್ವಾರಿಗಳು ಕಾರ್ಯಾಚರಿಸ್ತೇವೆ. ಈಗ ಲಾರಿಗಳು ಅದೇ ಇದೆ. ಆ ಲಾರಿಗಳು ಅದು ಕಲ್ಲು ಸಾಗಾಟಕ್ಕೆ ಮಾಡಿದಂಥ ಲಾರಿಗಳನ್ನು ಉಳಿದ ಇದು ಸಾಗಾಟ ಮಾಡಲಿಕ್ಕೆ ಆಗೋದಿಲ್ಲ. ಆ ಲಾರಿಗಳಿಗೆ 4 ಟ್ರಿಪ್ ಹೊಡಿತಿದ್ದವರು 1 ಟ್ರಿಪ್ ಅಲ್ಲಿ, ಆವಾಗ ಡ್ರೈವರ್ ಸಂಬಳ ಇರಲಿ, ಲೋಡ್ ಅನ್ಲೋಡ್ ಇರಲಿ, ಅವರ ಎಲ್ಲವೂ ಟ್ಯಾಕ್ಸ್ಗಳು ಅದರಲ್ಲಿ ಬಂತು. ಮತ್ತೆ ಇದು ನಮ್ಗೆ ಬರದೇ ಇದ್ರು ಅವರನ್ನು ಕೂಡ ಇಲ್ಲಿ ಗಮನಿಸ್ಬೇಕು. ನಾನು ಇದನ್ನೇ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇರುವಂತದ್ದು, ಹೆಚ್ಚು ಕಠಿಣ ನಿಯಮಗಳು ಅಂತ ಯಾಕೆ ಹೇಳಿದೆ ಅಂದ್ರೆ, ಈ ಕಠಿಣ ನಿಯಮಗಳಿಂದಾಗಿ ಈಗ 55 ಕೋರೆಗಳಿರೋದು. ಕಲ್ಲಿನ ದರದ ಬಗ್ಗೆ ನಮ್ಗೆ ನೋಡಿ 28ರಿಂದ 30 ರೂಪಾಯಿ ಕಾಸ್ಟ್ ಬೀಳ್ತದೆ ಪರ್ ಕಲ್. ಅದನ್ನ ನಾವು ಈಗಲೇ ಜಿಲ್ಲಾಧಿಕಾರಿ ಅವರಿಗೆ ಸಹ ಕೊಟ್ಟಿದ್ದೇವೆ, ಅದು ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅಂತ ನಾವು ಕೊಟ್ಟಿದ್ದೇವೆ. ಲಾರಿಯನ್ನ ನಮ್ಮ ಇದೀಗ ನಾವು ಕ್ವಾರಿದ್ದು ಹೇಳ್ತಾ ಇದ್ದೇವೆ. ಅದ ನಂತರ ಲಾರಿಯವರು ಈಗ 2 ಟೈಪ್ LCV, ಮೇಡಮ್ ಒಂದೇ ನಿಮಿಷ, LCV ಮತ್ತು ಹೆವಿ ಲಾರಿ 2 ಬರ್ತದೆ. ಒಂದು ಲಾರಿಯಲ್ಲಿ 300 ಕಲ್ಲು ತಗೊಂಡು ಹೋಗ್ತಾರೆ, ಇನ್ನೊಂದು ಲಾರಿಯಲ್ಲಿ 500 ತಗೊಂಡು ಹೋಗ್ತಾರೆ. ಆ 300 ಕಲ್ಲಿನವರು ಒಂದು ಕಲ್ಲಿಗೆ ಇಷ್ಟ ಅಂತ ಅದನ್ನು ಕಿಲೋಮೀಟರ್ಗೆ ಅವರು ಚಾರ್ಜ್ ಮಾಡ್ತಾರೆ. ಈಗ ನಮ್ಗೆ ಉತ್ಪಾದನಾ ವೆಚ್ಚ 30 ಇರೋದ್ರಿಂದ ನಮ್ಗೆ ಅದೊಂದು 100 ರೂಪಾಯಿ 4 ರೂಪಾಯಿ ನಮ್ಮ ಲಾಭಾಂಶವನ್ನು ಸೇರಿ ನಾವು ಅದನ್ನು ಮಾರಾಟ ಮಾಡ್ತೇವೆ. ಆ ಮಾರಾಟ ಆದ ನಂತರ ಅವರು ಕಿಲೋಮೀಟರ್ಗೆ ಇಷ್ಟ ಅಂತ ಅವರು ಚಾರ್ಜ್ ಮಾಡಿ ಅವರ ದರವನ್ನು ಅವರೇ ಫಿಕ್ಸ್ ಮಾಡಿಕೊಳ್ತಾರೆ, ಯಾರು? ಲಾರಿ ಓನರ್ಸ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಮಂಗಳೂರು ದೊಡ್ಡ ಬೆಳೆಯುವಂತ ನಗರದಲ್ಲಿ ಕಟ್ಟಡ ಕಾಮಗಾರಿಗಳು ಅದಕ್ಕೆ ಹೊಂದಿಕೊಂಡು ಬದುಕುವಂತ ಎಷ್ಟೋ ಜನರಿದ್ದರು ತಮಗೆ ತಿಳಿದ ವಿಷಯ. ಕಳೆದ 5 ತಿಂಗಳಲ್ಲಿ ಈ ಸಮಸ್ಯೆ ಆದಾಗ ಈಗಿನ ಸರ್ಕಾರ ಅದನ್ನು ಎಲ್ಲ ಕಾನೂನಾತ್ಮಕ ರೀತಿಯಲ್ಲಿ ಮಾಡಬೇಕೆಂಬ ಇಚ್ಛಾಶಕ್ತಿಯಿಂದ ನಮ್ಮ ಸಂಘಟನೆ ವತಿಯಿಂದ ಹಾಗೂ ಸರ್ಕಾರದ ಜನಪ್ರತಿನಿಧಿಗಳ ಎಲ್ಲರ ಸಮ್ಮುಖದಲ್ಲಿ ಸರ್ಕಾರದಲ್ಲಿ ಒಂದು ಉತ್ತಮವಾದ ನಿಯಮಾವಳಿಯನ್ನು ಪ್ರಾರಂಭ ಮಾಡಿ ಅದರ ಅನುಸಾರವಾಗಿ ಎಲ್ಲ ನಾವು ರಾಜಧನವನ್ನು ಕಟ್ಟಿ ಈ ಕೆಂಪು ಕಲ್ಲಿನ ಉದ್ಯಮವನ್ನು ಪ್ರಾರಂಭ ಮಾಡಲು ಪ್ರಾರಂಭ ಆಯಿತು. ಅದರಲ್ಲಿ ಸುಮಾರು ಒಂದು 55 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರವಣಿಗೆ ಆಗಿದೆ. ಆದ್ರೆ ಮಂಗಳೂರು ನಗರಕ್ಕೆ ಹತ್ತಿರವಾಗಿರುವಂತದ್ದು ಅಂತ ಹೇಳಿದ್ರೆ ಸಾಮಾನ್ಯ ಒಂದು 12 ಪರ್ಮಿಷನ್ ಆಗಿದೆ ಅಷ್ಟೇ. ಮತ್ತೆ ಉಳಿದಂತದ್ದು ಸುಳ್ಯ, ಪುತ್ತೂರು, ಮೂಡುಬಿದ್ರೆ, ಹೀಗೆ ಎಕ್ಕರು ಅಂತ ಪ್ರದೇಶದಲ್ಲಿ ಆಗಿದೆ. ಆದ್ರೆ ಅದು ಸ್ವಲ್ಪ ಮಂಗಳೂರಿಗೆ ದೂರವಾದಂತಹ ಪ್ರದೇಶ. ಈ ಹಿಂದೆ ಸುಮಾರು ಹಿಂದಿನ ಸರ್ಕಾರಗಳಿದ್ದಾಗ ಸುಮಾರು 242 ಪರವಾನಗಿ ಇತ್ತು. ಆದ್ರೆ ಅಷ್ಟೊಂದು ಅವಾಗ ಇಷ್ಟೊಂದು ನಿಯಮಾವಳಿಗಳು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಇರ್ಲಿಲ್ಲ. ಈಗ ಹೊಸ ನಿಯಮಾವಳಿ ಪ್ರಕಾರ ನಾವು ಪರವಾನಗಿ ಮಾಡುವಾಗ ನಿಯಮಾವಳಿಗಳನ್ನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಮೊದಲು GPS ಕಡ್ಡಾಯ ಇರಲಿಲ್ಲ. ನಾವು ಈ ಹಿಂದೆ ಒಂದು ಕೆಂಪು ಕಲ್ಲಿನ ಪಾಯ ಮಾಡ್ಬೇಕಾದ್ರೆ ಒಂದು 2 ಎಕರೆ ಜಾಗ ನನ್ನಲ್ಲಿ ಇದ್ರೆ ಅದರಲ್ಲಿ ಉತ್ತಮವಾದ ಕಲ್ಲು ಎಲ್ಲಿ ಬರಬಹುದು ಅಂತ ಒಂದು ಅಂದಾಜಿನ ರೂಪದಲ್ಲಿ ಒಂದು ಕೆಂಪು ಕಲ್ಲನ್ನು ತೆಗೆದಿದ್ದು. ಆ ಸ್ಥಳದಲ್ಲಿ ಕೆಂಪು ಕಲ್ಲು ಬರಲಿಲ್ಲ ಆದ್ರೆ ಅದರ ಪಕ್ಕದ ಜಾಗದಲ್ಲಿ ನಾವು ಕೆಂಪು ಕಲ್ಲು ತೆಗಿತಿದ್ವು. ಆದ್ರೆ ಈಗಿನ GPS ಆದ ಕಾರಣ ಈಗ ನಾವು 50 ಸೆನ್ಸಿಗೆ ಪರವಾನಗಿ ಮಾಡ್ಬೇಕಾದ್ರೆ ಅದರಲ್ಲಿ GPS ನಕ್ಷೆ ಮಾಡಿ ಅದನ್ನು ಸಂಬಂಧಪಟ್ಟ ಭೂ ದಾಖಲೆಯ ಅಧಿಕಾರಿಗಳಿಗೆ ಸಲ್ಲಿಸಿ ಅಲ್ಲಿಂದ ನಂತರ
ನಮ್ಮ ಭೂ ಮತ್ತು ಖನಿಜ ಇಲಾಖೆ ಬಂದು ಅಲ್ಲಿಯ ಇಂಜಿನಿಯರ್ಸ್ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಮಗೆ ಒಂದು ಸ್ಥಳವನ್ನು ನಿಗದಿ ಮಾಡ್ತಾರೆ. ಸ್ಥಳ ನಿಗದಿ ಮಾಡಿದ ನಂತರ ಅಲ್ಲಿ ಕೆಂಪು ಕಲ್ಲನ್ನು ತೆಗಿಲಿಕ್ಕೆ ನಾವು ಮಾಡ್ತೀವಿ. ಪ್ರಾರಂಭ ಮಾಡ್ಬೇಕಾದ್ರೆ ಅಲ್ಲಿ ಉತ್ತಮವಾದ ಕಲ್ಲು ಬರಲಿಲ್ಲ ಆದ್ರೆ, ಅದರಲ್ಲಿ ಕ್ವಾಲಿಟಿ ಕಲ್ಲು ಬರಲಿಲ್ಲ ಆದ್ರೆ ಮತ್ತೆ ಇನ್ನೊಂದು ಸ್ಥಳದಲ್ಲಿ ಮಾಡ್ಬೇಕಾದ್ರೆ ಪುನಃ ಪ್ರಾರಂಭವಾಗಿ ಅದೇ ರೀತಿಯ ನಿಯಮಾವಳಿಯನ್ನು ನಾವು ಮಾಡಬೇಕು. ಅದು ಅದರಲ್ಲದೆ ನಾವು ಈ ಹಿಂದೆ ಕೆಂಪು ಕಲ್ಲು ತೆಗೆದು ಅದರಲ್ಲಿ ಕೃಷಿ ಉದ್ಯಮಕ್ಕೆ ಬೇಕಾಗುವಂತ ಕೆಲಸಗಳನ್ನು ಮಾಡ್ತಿದ್ವು. ಈಗ ನಾವು ಅದನ್ನ ಕಡ್ಡಾಯವಾಗಿ ನಾವನ್ನು ಮಣ್ಣು ತುಂಬಿಸ್ಬೇಕು ಅಂತ ಒಂದು ನಿಯಮಾವಳಿ ಮಾಡಿದ್ದಾರೆ. ಅದರೊಟ್ಟಿಗೆ ನಾವು ಕೆಂಪು ಕಲ್ಲನ್ನು ತೆಗೆಯುವುದರಿಂದ ನಿಮಗೆ ತಿಳಿದಿರಬಹುದು, ಒಂದು ಬರಡು ಭೂಮಿಯಲ್ಲಿ ಕೆಂಪು ಕಲ್ಲನ್ನು ತೆಗೆಯುವುದರಿಂದ ಅಲ್ಲಿ ಕೃಷಿಗೆ ಉತ್ತಮವಾದ ಭೂಮಿಯನ್ನು ರಚನೆ ಮಾಡಿ ಕೃಷಿಯನ್ನು ಅಭಿವೃದ್ಧಿಪಡಿಸಬಹುದು. ಅದಲ್ಲದೆ ಮಳೆಗಾಲದಲ್ಲಿ ಅದೆಷ್ಟು ಮಳೆ ಬಂದಾಗ ನೀರು ಇಂಗಿ ಅಂತರ್ಜಲ ವೃದ್ಧಿ ಆಗುವ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಅದೆಲ್ಲ ತಮಗೆಲ್ಲ ತಿಳಿದ ವಿಷಯ. ಹಾಗಾಗಿ ಈ ಹಿಂದೆ ತುಂಬಾ ಸರಳ ರೀತಿಯಲ್ಲಿ ನಡೀತಿತ್ತು. ಈಗ ಅದನ್ನ ಆದ್ರೆ ಸರ್ಕಾರ ನಮಗೆ ಈ ಹಿಂದೆ 2D ಅನ್ನು ಇನ್ಕ್ಲೂಡ್ ಮಾಡಿದ್ರು. ಆದ್ರೆ ನಾವು ಎಲ್ಲರೂ ಅದರ ಸರ್ಕಾರದ ಈಗಿನ ನಮ್ಮ ಶಾಸಕರುಗಳ ಎಲ್ಲರೂ ಅದಕ್ಕೆ ಒತ್ತಡವನ್ನು ಹಾಕಿ ಆ 2D ಅನ್ನು ರದ್ದುಪಡಿಸಿ ರಾಜಧನವನ್ನು ಕಡಿಮೆ ಮಾಡಿದ್ದಾರೆ. ಆದ್ರೆ ರಾಜಧನ ಈಗ 97 ರೂಪಾಯಿವರೆಗೆ ಒಂದು ಟನ್ನಿಗೆ ಇದೆ. ಅದನ್ನು ಬರೆಸಿ ನಾವು ವ್ಯವಹಾರವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಆದ್ರೆ ಮತ್ತೊಂದು ಅಂತ ಹೇಳಿದ್ರೆ, ಈ ಹಿಂದೆ ನಮಗೆ ಒಂದು ಜಾಗದ ದಾಖಲಾತಿ ಪ್ರಕಾರ RTCಯಲ್ಲಿ ಜಾಯಿಂಟ್ RTCಯಲ್ಲಿ ಇದ್ದಾಗ RTCಯಲ್ಲಿ ಎಷ್ಟು ಜನದ ಹೆಸರು ಉಂಟು ಅವರದೆಲ್ಲ ಒಪ್ಪಿಗೆ ಬೇಕಾಗ್ತದೆ. ಅವರು ಈ ಊರಿನಲ್ಲಿ ಇಲ್ಲ ಅಥವಾ ದೂರದಲ್ಲಿ ಇದ್ದಾರೆ, ಒಂದು ಕುಟುಂಬದವರು ಬೇರೆ ಬೇರೆ ಸ್ಥಳದಲ್ಲಿ ಇದ್ದಾರೆ, ಅವರು ಒಪ್ಪಿಗೆ ಅಂತ ಹೇಳೋದು ಅವ್ರು ಬಂದಾಗ ಕೊಡಬಹುದು. ಹಾಗಾಗಿ ಆ ದಾಖಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇದ್ದ ಕಾರಣ ನಮಗೆ ಅಷ್ಟೊಂದು ಪರವಾನಗಿ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಹಿಂದೆ ಸುಮಾರು ಒಂದು 252 ಪರವಾನಗಿ ಆಗಿದ್ರು. ಈಗ ಒಂದು 3 ತಿಂಗಳಿಂದ ತುಂಬಾ ಸ್ನೇಹಿತರ ಪ್ರಯತ್ನ ಮಾಡಿದ್ರು ಒಂದು 55 ಪರವಾನಗಿ ಮಾತ್ರ ಆಗಿದೆ. ಇನ್ನು ಎಲ್ಲ ರೀತಿಯ ಪರವಾನಗಿಯಲ್ಲಿ ಎಲ್ಲ ರೀತಿಯ ಜಾಸ್ತಿ ಪರವಾನಗಿ ಆದಾಗ ನಮ್ಮ ಈ ದರವು ಸಹ ಕಡಿಮೆ ಆಗಬಹುದು. ಆದ್ರೆ ನಾವು ಈಗ ಈ ಹಿಂದೆ ಒಂದು ಸ್ಥಳದಲ್ಲಿ ಕೆಂಪು ಕಲ್ಲನ್ನು ತೆಗೆದು ಇನ್ನೊಂದು ಸ್ಥಳಕ್ಕೆ ಕೊಂಡೋದಾಗ ದರ ನಿಗದಿಪಡಿಸಲಿಕ್ಕೆ ಇಷ್ಟಿಂದೇ ಅದನ್ನು ನಿಗದಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಲ್ಲಿನಲ್ಲಿ ಕ್ವಾಲಿಟಿ ಬರ್ತದೆ, ಕೆಲವರು ಫಸ್ಟ್ ಕ್ವಾಲಿಟಿ ಕಲ್ಲು ಬರ್ತದೆ, ಅಂತದ್ದು ಸೆಕೆಂಡ್ ಥರ್ಡ್ ಹೀಗೆ 3 ಕ್ವಾಲಿಟಿ ಇದೆ. ಕ್ವಾಲಿಟಿ ಇದ್ದಾಗ ಕೆಲವರು ಹೇಳ್ತಾರೆ ನಮಗೆ ಸ್ವಲ್ಪ ಕಡಿಮೆ ಇದ್ದು ಕಲ್ಲಾದ್ರೂ ಪರವಾಗಿಲ್ಲ ಅಂತ. ಹಾಗಾಗಿ ಅವರಿಗೆ ಕಮ್ಮಿಯ ರೀತಿಯ ಕಲ್ಲನ್ನು ಹಾಕ್ತೇವೆ. ಕೆಲವರು ಹೇಳ್ತಾರೆ ದರ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿ ಕಲ್ ಬೇಕಂತ, ಅದು ಸ್ವಲ್ಪ ಜಾಸ್ತಿ ಆಗಬಹುದು. ಹಾಗಾಗಿ ದರ ಇಂದೇ ಸ್ಥಳದಿಂದ ಅಂದ್ರೆ ಮಂಗಳೂರು ನಗರ ಅಂತ ಹೇಳಿದ್ರೆ ಸುಮಾರು ಒಂದು 10-20 ಕಿಲೋಮೀಟರ್ ಸರೌಂಡ್ ಅಲ್ಲಿ ಎಲ್ಲ ಕೆಲಸ ಕಾರ್ಯ ಆಗ್ತಾ ಇದೆ. ಹತ್ರದಲ್ಲಿ ಕೆಂಪು ಕಲ್ಲಿನ ಕೋರೆಯಿಂದ ಕಲ್ಲು ಬಂದಾಗ ಸ್ವಲ್ಪ ಕಡಿಮೆಯಲ್ಲಿ ಕಲ್ಲು ಬರ್ಬೋದು. ಸ್ವಲ್ಪ ದೂರದಿಂದ ಬಂದಾಗ ಆ ದರ ನಿಗದಿಪಡಿಸಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅದು ದರ ನಿಗದಿಪಡಿಸುವಂತದ್ದು ನಮ್ಮ ಲಾರಿಯವರು ಕೊಂಡೋಗುವ ಅವರ ದೂರದ ಮೇಲೆ ಅವಲಂಬನೆ ಆಗಿರ್ತದೆ. ಈಗಾಗಲೇ ಹಿಂದೆ ನಮ್ದು ದಕ್ಷಿಣ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ದರ ಜಾಸ್ತಿ ಆಗಿದೆ ಅಂತ ಹೇಳಿ ನಮ್ಮ ಮಾಧ್ಯಮದಲ್ಲಿ ಎಲ್ಲ ನೀವು ಪ್ರಚಾರ ಮಾಡಿದ್ವಿ. ಆದ್ರೆ ನಾವು ಮಾಡಿದ್ದಲ್ಲ. ಯಾಕಂದ್ರೆ ಇಲ್ಲಿ ಕೆಂಪು ಕಲ್ಲು ಬಂದಿದ್ದಾಗ ಕೇರಳ ರಾಜ್ಯದಿಂದ ಕಲ್ಲು ಬರ್ತಿತ್ತು. ಮಧ್ಯಮವರ್ತಿಗಳ ಹಾವಳಿಯೊಟ್ಟಿಗೆ ತುಂಬಾ ಜಾಸ್ತಿ ಆಗಿದೆ, ನಮಗೆಲ್ಲ ತಿಳಿದ ವಿಷಯ. ಆದ್ರೆ ಈಗ ನಮ್ಮದು ಪ್ರಾರಂಭ ಆದ ನಂತರ ನಾವು ದರವನ್ನು ಕಡಿಮೆ ಮಾಡಿ ಎಷ್ಟು ಮೂಲ ದರ ಉಂಟಾ ಅದರೊಟ್ಟಿಗೆ ನಮ್ಮ ಖರ್ಚು ವೆಚ್ಚ ಈಗ ಆಗುವಂತ ರಾಜಧನದ ಒಟ್ಟಿಗೆ ಹಾಗೂ ನಮ್ಮ GST ಬಿಲ್ಲಿನ ಬಗ್ಗೆ ಇದೆಲ್ಲ ಹಾಗೂ ಅದಕ್ಕೆ ಮಣ್ಣು ತುಂಬಿಸುವಂತ ಖರ್ಚು ವೆಚ್ಚ ಹಾಗೂ ನಾವು ಪರವಾನಗಿ ಮಾಡುವಂತ ಖರ್ಚು ವೆಚ್ಚ ಅದನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಜಾಸ್ತಿ ಜನ ಪರವಾನಗಿ ಎಲ್ಲ ಆದ ನಂತರ ಇನ್ನೂ ಸಹ ದರ ಕಡಿಮೆ ಆಗಬಹುದು. ಹಾಗಾಗಿ ನಮ್ಮಿಂದ ಎಷ್ಟು ಪ್ರಯತ್ನ ಪಟ್ಟು ಈಗ ನಾವು ಆದಷ್ಟು ರೀತಿಯಲ್ಲಿ ಜನಗಳಿಗೆ ಸೂಕ್ತವಾದ ರೀತಿಯಲ್ಲಿ ಒದಗುವ ರೀತಿಯಲ್ಲಿ ನಾವು ಇದನ್ನ ಅದನ್ನು ಒದಗಿಸಿಕೊಡುವ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ನಮ್ಮ ನಾವೀಗ ನಡೆಯುತ್ತಿರುವಂತ ಇಚ್ಛಾಮಾನ. ತಾವೇನಾದ್ರು ಕೇಳಿದ್ರೆ ನಮ್ಮ ಅಧ್ಯಕ್ಷ ಹತ್ರ ಕೇಳಬಹುದು. ಈಗ ದರ ಪ್ರಸ್ತುತ ಎಷ್ಟಿದೆ ಅಂತ ಕ್ವಾಲಿಟಿಯ ಮೇಲೆ ಹೊಂದಿಕೊಂಡು ಉಂಟು. ಈಗ ನಿಮ್ಮ ಮೂಲಕ ಬಂದ ಮಾಹಿತಿಯ ಪ್ರಕಾರ 60 ರೂಪಾಯಿ ಅಂತ ಹೇಳ್ತಾರೆ. ಆದ್ರೆ 60 ರೂಪಾಯಿಗೆ ಇಲ್ಲಿ ಯಾರು ಇಟ್ಟವರಿಲ್ಲ. ಆದ್ರೆ ಇದು ಯಾವಾಗ ಇದ್ದಂಥದ್ದು, ಇದು ಇಲ್ಲಿ ಎಲ್ಲ ಕೋರೆ ಬಂದಾಗಿರುವಾಗ, ಕೇರಳದಿಂದ ಬರ್ತಾ ಇರುವಾಗ, ಇಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಇರುವಾಗ ಇದ್ದಂತ ದರ, ಅದನ್ನೇ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದಾರೆ, ಮೀಡಿಯಾದಲ್ಲಿ ಬರ್ತಾ ಇದೆ, ಜನಪ್ರತಿನಿಧಿಗಳು ಅದನ್ನೇ ಹೇಳ್ತಾ ಇದ್ರು. ಈಗ ಎಷ್ಟಿದೆ ಅನ್ನೋ ದರ ನಿಗದಿ ಮಾಡೋದಕ್ಕೆ ಇದರಲ್ಲಿ ಒಂದು ಟ್ರಾನ್ಸ್ಪೋರ್ಟೇಶನ್ ಕೂಡ ಇನ್ಕ್ಲೂಡ್ ಆಗಿರೋದ್ರಿಂದ ಇಂಥ ಪ್ರದೇಶಕ್ಕೆ ಇಷ್ಟು ಅಂತ ದರ ನಿಗದಿಪಡಿಸೋದಕ್ಕೆ ಇದರಲ್ಲಿ ಸಾಧ್ಯ ಇಲ್ಲ.
ಆದ್ರಿಂದ ಈಗ ಇಷ್ಟೇ ಅಂತ ಇಲ್ಲ, ಈ ಒಂದು ಕೋರೆಯಲ್ಲಿ ಎಷ್ಟು ಕೊಡಬಹುದು ಅಂತ ಈ ರೀತಿ ಯೋಚನೆ ಮಾಡಿಕೊಂಡು ಇದು ಮಾಡ್ತಾ ಇದ್ದೇವೆ. ಅನಂತರ ಜಿಲ್ಲಾಧಿಕಾರಿಗಳಿಗೆ ಅದರ ಏನು ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡು ರಾಯಲ್ಟಿ 256 ರೂಪಾಯಿ 256 ರೂಪಾಯಿ ಇತ್ತು. ಇದೆ 92 ರೂಪಾಯಿ ಇತ್ತು. ಹೌದು. ಈಗ ಅದು ಅದೇ ರೇಟ್ಗೆ ಬಂತು. 2D ಅನ್ನ ತೆಗೆದು ಬಿಟ್ಟು ಆವಾಗ ಇದ್ದದ್ದು 30 ರೂಪಾಯಿ ಕಲ್ಲಿಗೆ ಹಲ್ಲ, ಅದು ಆವಾಗ 35 ರೂಪಾಯಿ ಕಲ್ಲಿಗೆ ದರ ಇತ್ತು. ಕೆಲವೊಂದು ಕಡೆ 30 ರೂಪಾಯಿಗೆ ಹಾಕಿದ್ದು ನೀವು ಹೇಳಿದ್ದು ಇರಬಹುದು. ಇದು ಯಾವ್ದು ಅಂದ್ರೆ ಕ್ವಾಲಿಟಿಯನ್ನು ಹೊಂದಿಕೊಂಡು ಸೆಕೆಂಡ್ ಕ್ಲಾಸ್ ಇದೆಲ್ಲ 30 ಇರ್ಲಿ, ನೀವು ಹೇಳೋದನ್ನೇ ತಗೊಳ್ಬಹುದು, ಏನೋ ಇದಲ್ಲ ಫಸ್ಟ್ ಕ್ವಾಲಿಟಿಯನ್ನು ಹಾಕಿರ್ಬೋದು. ಆವಾಗ 350 ಕೋರೆಗಳಿತ್ತು. ಬರ್ತದೆ ಹೇಳ್ತೇನೆ. ಇವಾಗ ರೇಟ್ ನೀವು 2D ಅನ್ನು ಇದು ರಾಜಧನವನ್ನು ಮಾತ್ರ ನೀವು ಲೆಕ್ಕಾಚಾರ ಆಗ್ತಾ ಇದ್ದೀರಿ. ನೀವು ಮಾತ್ರ ಅಲ್ಲ, ಎಲ್ಲರೂ ರಾಜಧನವನ್ನು ಮಾತ್ರ ಲೆಕ್ಕಾಚಾರ ಆಗ್ತಾ ಇದ್ದಾರೆ. ಇವಾಗ ಕಠಿಣ ನಿಯಮಗಳು ಹಾಕಿದ್ದಾರೆ. ಈಗ ನಿಮಗೆ ಈ 4 ತಿಂಗಳಲ್ಲಿ ಕೇವಲ 55 ಕೋರೆಗಳು ಯಾಕೆ ಪರ್ಮಿಷನ್ ಸಿಕ್ಕಿದೆ ಅಂತಂದ್ರೆ ಎಲ್ಲಾ ಜಾಗದಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಹಿಂದೆ ಹೇಗಿತ್ತು, ಯಾವ ಪರ್ಮಿಷನ್ ಇರ್ಲಿಲ್ಲ. 92 ರೂಪಾಯಿ ಈ ಹಿಂದೆ ಕೂಡ ರಾಜಧನ ಇತ್ತು, ಆದ್ರೆ ಯಾರೂ ಈ ರಾಜಧನವನ್ನು ಕಟ್ಟಿಕೊಂಡು ಮಾಡ್ತಾ ಇರ್ಲಿಲ್ಲ, ಎಲ್ಲೂ ಪರ್ಮಿಷನ್ ಇಲ್ಲ. ಇವಾಗ ಒಂದು ವೇಳೆ 2D ಅನ್ನ ಕಮ್ಮಿ ಮಾಡಿದ್ದಾರೆ, ಆದ್ರೆ ಅದರಷ್ಟೇ ಕಠಿಣ ನಿಯಮಗಳನ್ನು ಹಾಕಿದ್ದಾರೆ. ಈಗ ನಾವು ಒಂದು 50 ಸೆನ್ಸ್ ಜಾಗ ಮಾಡ್ಬೇಕಾದ್ರೆ 50 ಸೆನ್ಸ್ ಅಲ್ಲೇ ನಾವು ಕಾರ್ಯಾಚರಿಸಬೇಕಾಗ್ತದೆ. ಆ ನಕ್ಷೆ ಹೀಗೆ ಇದ್ರೆ ಹೀಗೇನೆ, ನಮ್ಮ ಮೆಷಿನ್ ಅಲ್ಲಿ ಹೀಗೆ ಹೋಗುದಿಲ್ಲ, ನಾವು ಮತ್ತೆ ಅದನ್ನು ಬ್ರೇಕರ್ ಅಲ್ಲಿ ತೆಗಿಬೇಕಾಗ್ತದೆ. ಆನಂತರ ಆ ಮಣ್ಣನ್ನು ಅದಕ್ಕೆ ತುಂಬಿಸಬೇಕಾಗ್ತದೆ. ಈ ಎಲ್ಲಾ ಖರ್ಚು ವೆಚ್ಚಗಳು ಎಲ್ಲವೂ ಜಾಸ್ತಿ ಆಗಿದೆ, ಕಠಿಣ ನಿಯಮಗಳು ಆಗಿರೋದ್ರಿಂದ. ಆಮೇಲೆ ಅದರಲ್ಲಿ ಸ್ವಲ್ಪ ವೈಲೇಷನ್ ಆದ್ರೆ ಕೂಡ ಅದರ 15 ಪಟ್ಟು ದಂಡ ಅದನ್ನೆಲ್ಲ ಕಟ್ಟಿಕೊಳ್ಳಿಕ್ಕೆ ಬರೋದ್ರಿಂದ ಈಗ ಆ ಹಿಂದಿನ ದರ ಖಾಲಿ ನೀವು 2D ಅನ್ನು ಈ ರಾಜಧನವನ್ನು ಮಾತ್ರ ನೀವೆಲ್ಲರೂ ಲೆಕ್ಕಾಚಾರ ಆಗ್ತಾ ಇದ್ದೀರಿ. ಇದು ಎಲ್ಲವೂ ಬರ್ತದೆ. ಇನ್ನೊಂದು ಸಂಗತಿ ಇದೆ. ಈಗ ಸಿಗುವ ಈಗ ನಿಮಗೆ 1 ಎಕರೆಗೆ 50 ಲಕ್ಷ ಕೊಟ್ಟರು ಎಲ್ಲೂ ಕಲ್ಲು ಕಡಿಯುವಂತ ಜಾಗ ಸಿಗೋದಿಲ್ಲ. ಇದು ಯಾಕೆ ರೇಟ್ ಅಂದ್ರೆ ಈಗ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲಿನ ಜಾಗಗಳಿಲ್ಲ. ಒಂದು. ಎರಡನೇದು, ನೀವು ಮತ್ತೊಂದನ್ನ ಇಲ್ಲಿ ಎಲ್ಲರೂ ಗಮನಕ್ಕೆ ತಗೊಳ್ಬೇಕು. 350 ಇದ್ದಂತ ಲಾರಿಗಳು ಈಗ ಕೂಡ ಇದೆ. ಆವಾಗ ಒಂದೊಂದು ಲಾರಿಗಳು ದಿವಸಕ್ಕೆ 4 ಟ್ರಿಪ್ ಹೊಡಿತಾ ಇದ್ವು. ಇವಾಗ ಇದೇ 55 ಕೋರೆಯಲ್ಲಿ ಈ ಲಾರಿಗಳು ಬರಬೇಕಾಗ್ತದೆ. ಇಲ್ಲಿ ಒಂದು ಲಾರಿ ಅವರಿಗೆ 1 ಲೋಡ್ಗಿಂತ ಜಾಸ್ತಿ ಸಿಗೋದಿಲ್ಲ. 1 ಲೋಡ್ಗಿಂತ ಜಾಸ್ತಿ, ಇವನ್ 4 ಲೋಡಲ್ಲಿ ಮಾಡ್ತಿರೋದನ್ನು 1 ಲೋಡಲ್ಲಿ ಇವರು ಇದು ಮಾಡಿ, ಈ ಎಲ್ಲ ಒಂದು ಕೋರೆಗಳಲ್ಲಿ ಆಗುವಂತ ಈ ಕಠಿಣ ನಿಯಮಗಳಲ್ಲಿ ಆಗುವಂತ ವೆಚ್ಚಗಳು ಮತ್ತೆ ಈ ಟ್ರಾನ್ಸ್ಪೋರ್ಟೇಷನ್ ವಿಭಾಗದಲ್ಲಿ ಆಗುವಂಥದ್ದು, ಇದು ಎಲ್ಲವೂ ಈ ರೇಟಿಗೆ ನೀವು ಹೇಳಿದ ರೇಟಿಗೆ ಕಾರಣ ಆಗ್ತದೆ. ಇಲ್ಲ 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 ನೋಡಿ, ನಾವು ಏನು ಕಲ್ಲು ತೆಗೆದಿದೆ ಅದನ್ನೆಲ್ಲ ಫಿಲ್ ಮಾಡಬೇಕು. ಮತ್ತೆ ಇಂದಿನಷ್ಟು ಕಲ್ಲು ತೆಗಿಲಿಕ್ಕೆ ಬರುವುದಿಲ್ಲ. 1 ಎಕರೆಗೆ 16,000 ಟನ್ ಮಾತ್ರ ನಮಗೆ ತೆಗಿಲಿಕ್ಕೆ ಅವಕಾಶ ಇರುವುದು. ನೀವು 50-60 ಲಕ್ಷ ರೂಪಾಯಿ 1 ಎಕರೆಗೆ ಜಾಗಕ್ಕೆ ಕೊಟ್ಟು ಖಾಲಿ 16,000 ಟನ್ ಅದಕ್ಕಿಂತ ಜಾಸ್ತಿ ತೆಗಿಲಿಕ್ಕೆ ಒಂದೇ ಒಂದು ಇಲ್ಲಿಗಲ್ ಯಾವುದೂ ನಡೆಯೋದಿಲ್ಲ. ಎಲ್ಲಾ ಗಾಡಿಗಳು 1 ಎಕರೆ ಜಾಗ ಪರ್ಚೇಸ್ ಮಾಡ್ಬೇಕು. ಈಗ ಇಲ್ಲ ಇಲ್ಲ ಯಾರು ಪರ್ಚೇಸ್ ಮಾಡ್ಲೇಬೇಕು. ಇಲ್ಲ ಕಲ್ಲು ಕೊರೆ ಹೇಗೆ ಮಾಡೋದು? ಯಾವ್ದು ಲೀಸಲ್ಲಿ ಬರ್ತದೆ. ಹೌದು, ಲೀಸಲ್ಲಿ ಬರ್ತದೆ. ಲೀಸಿಗೆ ಕೂಡ 30-40 ಲಕ್ಷ ರೂಪಾಯಿ ಇದೆ. ಸರಿ, ಅವರು ಮುಂಚಿನಿಂದ ಲೀಗಲ್ ಆಗಿ ಮಾಡ್ತಾ ಇದ್ರು. ಲೀಗಲ್ ಆಗಿ ಮಾಡ್ತಾ ಇರುವವರು ಅವರ ಮುಂಚಿನಿಂದ ಅವರ ಸ್ವಂತ ಜಾಗ ಇತ್ತು ಅವರಿಗೆ. ಎಲ್ರಿಗೂ ಅವರ ಸ್ವಂತ ಜಾಗಗಳು ಇರುವುದಿಲ್ಲ ಅಲ್ಲ, ಅವರ ಸ್ವಂತ ಜಾಗ ಇತ್ತು, ಅವ್ರು ಮಾಡ್ತಾ ಇದ್ದಾರೆ. ಈಗ ಲೀಸಲ್ಲಿ ಪಡ್ಕೊಳ್ಳುವವರು ಇದ್ದರೆ 30-40 ಸಾವಿರ ರೂಪಾಯಿ ಆಗ್ತದೆ. ಕಠಿಣ ನಿಯಮ ಅಂತೆಲ್ಲ ಅಂತ ಇದ್ರಲ್ಲ, ಈಗ ನಿಯಮ ಅಂತ ಅಂಬೋದು ಈಗ ಹೊಸದೇನ್ ಮಾಡ್ತಾ ಇಲ್ಲ. ಈಗ ನಿಮ್ಗೇನಾಯ್ತು ತುಂಬಾ ಎಲ್ಲ ಹೊಸದೇನಲ್ಲ, ಕಠಿಣ ಅಂತ ಹೇಗ್ ಬರುತ್ತೆ? ಸರಿ, 1 ನಿಮಿಷ ತಿಳ್ಕೊಳ್ಳಿ. ನೋಡಿ, ಈ ಹಿಂದೆ ಜಾಯಿಂಟ್ ಆರ್ಟಿಸಿ ನೀವು ಭೂಮಿಯ ವಿಷಯದಲ್ಲಿ ಬಂದಾಗ ಯಾರ ಕೃಷಿ ಭೂಮಿ ಇದೆ ಆ ಕೃಷಿ ಭೂಮಿ ಇದ್ದವರು ಕೃಷಿ ಮಾಡ್ಲಿಕ್ಕೆ ಜಾಗವನ್ನು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಆ ಕೃಷಿಕನೇ ಅದನ್ನ ಮಾಡೋದಿಲ್ಲ, ಹೌದಲ್ವಾ? ಕೃಷಿಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ.
ಯಾವಾಗ ಒಬ್ಬ ಮಾಡೋನಲ್ಲಿ ಕೊಟ್ಟಾಗ ಅವನಲ್ಲಿ ಜಾಗಕ್ಕೆ ಇಷ್ಟು ಕೊಡ್ಬೇಕಂತ ಹೇಳ್ತಾನೆ, ಹಣ ಕೊಡ್ಬೇಕಾಗ್ತದೆ. ಒಂದು ಪಟ್ಟ ಲ್ಯಾಂಡ್ ಜಾಗ ಮಾತ್ರ ಸರ್ಕಾರಿ ಜಾಗದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ಒಂದನೇದಾಗಿ. ಎರಡನೇದಾಗಿ ನೋಡಿ, ನೀವು ಜಾಗದ ಒಂದು ವಿಷಯ ಮಾತ್ರ ಅಲ್ಲದೆ, ಈಗ ಅದಕ್ಕೆ ಈ ಹಿಂದೆ ಕಠಿಣ ನಿಯಮ ಅಂತ ನೀವು ಹೇಳಿದ್ರಿ, ನಿಯಮ ಸರಳೀಕರಣ ಆಗಿರುವ ಸರ್ಕಾರ ಅದರ ಬಗ್ಗೆ ನಮಗೆ ಸ್ಪಂದನೆ ಮಾಡಿದೆ, ಸಹಕಾರ ಮಾಡಿದೆ, 2D ಅನ್ನು ರದ್ದುಪಡಿಸಿ ಎಲ್ಲ ಮಾಡಿದ್ದಾರೆ. ಆದ್ರೆ ಅದು GPS ಅನ್ನು ಅಳವಡಿಸಿದಾಗ ನಮಗೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಜಾಗವನ್ನ ಭೂ ದಾಖಲೆ ಮುಖಾಂತರ ಅದನ್ನ ಸ್ಕೆಚ್ ಮಾಡಿ ಸರ್ವೆ ಮಾಡಿದಾಗೆಲ್ಲ ಅದನ್ನ ಕಟ್ಟುನಿಟ್ಟಾಗಿ ಜಾಯಿಂಟ್ ಸರ್ವೆ ಇಟ್ಟಿದ್ದಾರೆ. ಜಾಯಿಂಟ್ ಸರ್ವೆ ಇಟ್ಟಾಗ ಎಲ್ಲ ಇಲಾಖೆ ಅಧಿಕಾರಿಗಳಲ್ಲಿ ಬರ್ತಾರೆ, ಅಂದಾಜಿನ ಮುಖಾಂತರ ನಾವಿಲ್ಲಿ ಕಲ್ಬಹುದು ಅಂತ ಪಾಯ ಮಾಡುದು ಅದಲ್ಲ, ಈ ಜಾಗದಲ್ಲಿ ಬರ್ಬಹುದು ಅಂತೇಳಿ. ನನ್ನದೇ 2 ಎಕರೆ ಜಾಗ, ನನ್ನ 2 ಜಾಗ ಇಲ್ಲಿ ಬರ್ಲಿಲ್ಲ, ಪಕ್ಕದ ಜಾಗದಲ್ಲಿ ಮೊದಲು ಮಾಡ್ತಿದ್ದೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಲ್ಲು ಉಳಿದಿಲ್ಲ, ಅಲ್ಲಿ ಮಾಡ್ಬೋದು, ಅದನ್ನೊಂದು ಎವರೇಜ್ ಅಲ್ಲಿ ಇಡ್ತಿದ್ವಿ. ಈಗ ನನಗೆ ಎಲ್ಲಿ ಅವರು ನಿಗದಿಪಡಿಸಿದ್ದಾರೆ ಅದೇ ಜಾಗದಲ್ಲಿ ನಾನು ತೆಗಿಬೇಕು. ಅಲ್ಲಿ ಕಲ್ಲು ಬರ್ಲಿಲ್ಲ ಆದ್ರೆ ಅದಕ್ಕೆ ನಾನೇ ಹೊಣೆ. ಈಗ ಒಂದು ದಾಖಲಾತಿ ಮಾಡ್ಬೇಕಾದ್ರೆ ಅದಕ್ಕೆ ಖರ್ಚು ವೆಚ್ಚ ಉಂಟಲ್ಲ ಸರ್. ಮತ್ತೆ ಅದನ್ನ ಮಾಡಿದಾಗ ಕ್ವಾಲಿಟಿ ಕಲ್ಲು ಬರ್ಲಿಲ್ಲ ಆದ್ರೆ, ನಾನು ಫಸ್ಟಿಗೆ ಹೇಳಿದೆ, ಅದನ್ನ ಪ್ರತ್ಯೇಕ ಒಂದು ದಾಖಲಾತಿ ಬರೀ ಪಕ್ಕದ ಜಾಗದಲ್ಲಿ ಮಾಡ್ಬೇಕಾಗ್ತದೆ, ಒಂದಿನದಲ್ಲಿ. ಎರಡನೇದಾಗಿ ನೀವು ಹೇಳಿದ್ರ ಮಣ್ಣು ತುಂಬಿಸೋದು ಈ ಹಿಂದೆಲೂ ಇತ್ತು ಅಂತ. ಸರಿ, ಮಣ್ಣು ತುಂಬಿಸ್ಬೇಕು, ಮಣ್ಣು ತುಂಬಿಸಿದ ಸ್ಥಳದಲ್ಲಿ ನಿಮಗೆ ಗೊತ್ತುಂಟು. ಈಗ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಮಣ್ಣು ತುಂಬಿಸಲಿಕ್ಕೆ ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅಂತ. ನನ್ನ ಜಾಗದಲ್ಲಿ ನಾನು ಹಿಂದೆ ಮಾಡಿದಾಗ ಅದನ್ನ ಟ್ಯಾಂಕಿಯ ರೂಪದಲ್ಲ ಅಥವಾ ನೀರು ಇಂಗಿಸುವ ರೂಪದಲ್ಲ ಏನಾದ್ರೂ ನಾನು ಉಪಯೋಗ ಮಾಡ್ತಿದ್ದೆ. ಈ ಹಿಂದೆ ಏನಿರೋದು ಬಾಳೆ ಗಿಡ ನಟ್ಟ ಏನೋ ಮಾಡ್ತಿದ್ದೆ. ಈಗೇನಾಗಿದೆ, ನೀವು ಎಷ್ಟು ನಮಗೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಅಷ್ಟಕ್ಕೆ ಅದನ್ನು ನಿಲ್ಲಿಸಿ, ಆ ನಂತರಕ್ಕೆ ನಾವು ಹೇಳಿದ ಜಾಗದವರೆಗೆ ಮಣ್ಣನ್ನು ತುಂಬಿಸಿ ಮತ್ತೆ ಮತ್ತೊಂದು ಪರವಾನಗಿ ಮಾಡ್ಬೇಕಂತ ಕೆಲವು ಮಾಡಿದಲ್ಲಿ ಒಳ್ಳೇದೇ, ಸರ್ಕಾರದ ನಿಯಮಗಳೆಲ್ಲ ಒಳ್ಳೇದೇ, ಏನ್ ತಪ್ಪಂತಲ್ಲ. ಹಾಗಾಗಿ ನಾವೊಂದು ಅತಿ ಹೆಚ್ಚು, ಮೊನ್ನೆ ನೀವು ಇವರಿದ್ದಾರೆ ಯಾರು ಬಿಲ್ಡರ್ಸ್ ಹೇಳಿದ್ರು ಏನಂತ ಗೊತ್ತುಂಟಾ, ಒಂದು ಬಿಲ್ಡಿಂಗ್ ಕಟ್ಟಲಿಕ್ಕೆ 3 ಲಕ್ಷ ರೂಪಾಯಿ ಜಾಸ್ತಿ ಅಂತ. ಹಾಗೆ ಅಲ್ಲ ನೋಡಿ, 1200 ಸ್ಕ್ವೇರ್ ಫೀಟಿನ ಮನೆ ಒಬ್ರು ಕಟ್ಟಬೇಕಾದ್ರೆ ಸುಮಾರು 2000 ಕಲ್ಲು ಅವರಿಗೆ ಬೇಕಾಗ್ತದೆ ಅಂದಾಜು. ಆ 2000 ಕಲ್ಲಿಗೆ ನಾವು ಈ ಹಿಂದೆ 35, 33, 32 ಇಲ್ಲಿ ಇಡ್ತಿದ್ವಿ, ನಿಮ್ಗೆ ಗೊತ್ತಿರುತ್ತು. ಈಗ ನಾವು 50 ಚಿಲ್ಲರೆ 55, 56, 60 ಇಡ್ತೀವಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಯ್ತು, 1000 ಕಲ್ಲಿಗೆ 16,000 ರೂಪಾಯಿ ಜಾಸ್ತಿ ಆಯ್ತು. 2000 ಕಲ್ಲು ತಗೊಂಡಾಗ ಒಂದು 32 ರೂಪಾಯಿ ಮಾತ್ರ ಅವರಿಗೆ ಜಾಸ್ತಿ ಆಗಿ ಬಂತು. ಇದು ವಾಸ್ತವಾಂಶ ನಾನು ಹೇಳ್ತಿರೋದು. ಆದ್ರೆ ಅವರಿಗೆ ತಪ್ಪು ಮಾಹಿತಿ ಹೇಳಿದ್ದಾರೆ, ಈ ಕಲ್ಲಿನ ವಿಷಯದಲ್ಲಿ ಮಾತ್ರ ಅವ್ರು ಮಾತಾಡ್ತಿದ್ದಾರೆ. ಬಾಕಿ ಈಗ ನೋಡಿ, ಮರಳು ಹಿಂದೆ ಎಲ್ಲ ಕಡೆ ಮರಳು ತೆಗಿತಿದ್ರು. ಅವಾಗ ಏನಾಗ್ತಿತ್ತು, ಕಮ್ಮಿಯಲ್ಲಿ ನಿಮಗೆ ಒಂದು 5,000ದಲ್ಲಿ ಮರಳಲ್ಲೇ ಸಿಗ್ತಿದೆ ಅಲ್ವಾ. ಸರ್ಕಾರ ನಿಯಮಾವಳಿಗಳನ್ನು ಕರೆಕ್ಟ್ ಆಗಿ ಮಾಡಿದಾಗ ಈಗಿನ ರೇಟು, ನೀವು ಮರಳಿನ ರೇಟ್ ಎಷ್ಟಿದೆ, ಜಲ್ಲಿಯ ರೇಟ್ ಎಷ್ಟಿದೆ, ಕಬ್ಬಿಣದ ರೇಟ್ ಎಷ್ಟಿದೆ, ಎಲ್ಲದಕ್ಕೂ ಸಮಯಕ್ಕೆ ಅನುಸಾರವಾಗಿ ಅದರ ದರ ಏರುವಂಥದ್ದು ಸಹಜ. ಈಗಿನ ಸ್ಥಿತಿಗತಿಯಲ್ಲಿ ನಮಗೆ ಆದಂತ ಕೆಲವೊಂದು ಏನು ಈ ಹಿಂದೆ 4 ತಿಂಗಳ ಹಿಂದೆ ಕಟ್ಟುನಿಟ್ಟಿನ ಕಾನೂನಾತ್ಮಕವಾಗಿ ನಾವು ಸಹ ಒಂದು ಲೀಗಲ್ ಆಗಿ ಮಾಡಬೇಕು ಇಚ್ಛಾಶಕ್ತಿಯಿಂದ ನಾವು ಅದಕ್ಕೆ ಪೂರಕವಾಗಿ ಸ್ಪಂದಿಸಿ ಎಲ್ಲಾ ಜಿಲ್ಲೆಯಲ್ಲಿರುವಂತಹ ಕೆಂಪು ಕಲ್ಲನ್ನು ಸಂಪರ್ಕ ಮಾಡಿ ಎಲ್ಲರೂ ದಾಖಲಾತಿಯನ್ನು ಮಾಡಿ ನಾವು ಮಾಡುವಂತ ಒಳ್ಳೆ ರೀತಿಯಲ್ಲಿ ಮಾಡುವ ಇಚ್ಛಾಶಕ್ತಿ ಪ್ರಕಾರ ನಾವು ಎಲ್ಲರೂ ಸರ್ಕಾರಕ್ಕೆ ರಾಜಧನವನ್ನು ಕಟ್ಟಿ ಕಾನೂನಾತ್ಮಕ ಮಾಡ್ತಿದ್ವಿ. ಅವಾಗ ಒಂದು ಸ್ವಲ್ಪ 10 ರೂಪಾಯಿ ಒಂದು ಕಲ್ಲಿಗೆ ಜಾಸ್ತಿ ಆಗೋದು ಸಹಜ, ಅದು ಮಾರ್ಕೆಟ್ ಇರುವಂತದ್ದು. ನಾವು ಏಕೇಕಿ ಇಷ್ಟೊಂದು ರೇಟ್ ಜಾಸ್ತಿ ಮಾಡಿ ಈ ರೀತಿ ಎಲ್ಲ ಮಾಡಿಲ್ಲ, ಇದು ವಾಸ್ತವಾಂಶ. ಅದು ಬಿಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮನ್ನು ಬಿಟ್ಟು ಇರುವಂತ ಎಷ್ಟೋ ಕೋರೆಗಳಿದೆ. ಎಷ್ಟೋ ಜನ ಕೆಂಪುಗಳನ್ನ ಕೋರೆ ಮಾಡಿದವರು, ಎಷ್ಟು ಬಂದ್ ಮಾಡಿ ಲಾಸ್ ಆದವರೇ ಜಾಸ್ತಿ. ಎಲ್ಲ ಗಾಡಿಯನ್ನು ನಾವು ಶ್ರೀರಾಮ್ ಫೈನಾನ್ಸ್ ಇಂದ ತೆಗೆದು ಅವರಿಗೆ ಬಿಟ್ಟವರೇ ಜಾಸ್ತಿ. ನೀವು ಗೊತ್ತಿರ್ಬೋದು, ಕೆಂಪುಗಲ್ಲಿನ ಉದ್ಯಮದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಮಾಡಿದ್ದಾರೆ ಅಂತ ಯಾರು ನೀವು ತೋರಿಸ್ಕೊಳ್ಳುವಂಥದ್ದು ನೋಡಿ. ಇಲ್ಲ, ತುಂಬಾ ಕಷ್ಟ ಇದೆ ಸರ್, ಹಾಗಿಲ್ಲ, ತುಂಬಾ ಕಷ್ಟ ಇದೆ. ಮತ್ತೊಂದು ಕ್ವಾಲಿಟಿ 100 ಕಲ್ಲು ನಾವು ತೆಗೆದಾಗ ನಮಗೆ ಸಿಕ್ಕುವಂಥದ್ದು ಕೇವಲ ಒಂದು 40%, 35% ಸಿಗುವಂಥದ್ದು ಭಾರಿ ವೇಸ್ಟ್ ಆಗಿ ಹೋಗ್ತದೆ. ಆ ವೇಸ್ಟ್ ಆಗಿ ಹೋದ ಜಾಗಕ್ಕೂ ಸಹ ಕೆಲಸ ಮಾಡಿದ್ರೆ ನಾವು ಸಂಬಳ ಕೊಡ್ಲೇಬೇಕಾಗ್ತದೆ. ಅದಕ್ಕೆ ಕ್ವಾಲಿಟಿ ಸಿಗ್ಲಿಲ್ಲ ಅಂತ ಹೇಳಿ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆ. ಇದನ್ನೆಲ್ಲ ನಾವು ನಿಮಗೆ ಹೇಳ್ಬೇಕಾಗ್ತದೆ. ನಮ್ಮಲ್ಲಿ ತುಂಬಾ ಸಮಸ್ಯೆ ಇದೆ, ಸಮಸ್ಯೆ ಇಲ್ಲ ಅಂತ ಇಲ್ಲ. ಹಾಗಾಗಿ ಇನ್ನು ಮುಂದಕ್ಕೆ ನಿಮ್ಮಲ್ಲಿ ವಿನಂತಿ ಇಷ್ಟೇ, ಈಗ ನಾವು ಹೇಳಿದಾಗೆ ನೋಡಿ, ನೀವು ಲಾರಿಯ ಸಮಸ್ಯೆ ಬರ್ತದೆ. ಲಾರಿಯವರಿಗೆ ಡ್ರೈವರ್ಗೆ ಸಂಬಳ ಉಂಟು, ಲೋಡರ್ಸ್ಗೆ ಒಂದು ಸಂಬಳ ಉಂಟು. 4 ಲೋಡ್ ಹೊಡೆದಾಗ ಅವನಿಗೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತಿತ್ತು. ಈಗ ಅವನು 1 ಲೋಡ್ ತೆಗೆದುಕೊಂಡಾಗ ಅವರಿಗೆ ಸಂಬಳ ಕೊಡ್ಲೇಬೇಕಲ್ಲ. ಆಗ ಒಂದು 200 ರೂಪಾಯಿ ಜಾಸ್ತಿಯಲ್ಲಿ ಇಟ್ಟಿರ್ಬೋದು. ಈಗ ನಾವು ಹೇಳಿದಾಗೆ ಎಲ್ಲಾ ಜಿಲ್ಲೆಯಲ್ಲಿ ಸಂಪರ್ಕ ಮಾಡಿ ಎಲ್ಲರಿಗೆ ಕಾನೂನಾತ್ಮಕ ರೀತಿಯಲ್ಲಿ ಮಾಡುವಂತಿಗೆ ದಾಖಲಾತಿಯ ಬಗ್ಗೆ ಸಹಾಯವನ್ನು ಮಾಡ್ತಿದ್ದೀವಿ. ಎಲ್ಲರದು ಆದಾಗ ಪೂರೈಕೆ ಜಾಸ್ತಿ ಆದಾಗ ಬೇಡಿಕೆ ಕಮ್ಮಿ ಆಗ್ತದೆ, ಅವ್ರ ರೇಟ್ ತನ್ನಷ್ಟು ಇಳಿತದೆ. ಅದಕ್ಕೇನು ಇದಿಲ್ಲ. ನಾವು ಇವತ್ತೇ ಗೆರೆ ಹಾಕಿ ನೀನು 67 ರೂಪಾಯಿ 55 ರೂಪಾಯಿಗಳು ಹಾಗೆ ಇಲ್ಲ. ನಮ್ಮ ಕ್ವಾಲಿಟಿ ಅದನ್ನ ನೋಡಿ ಪಾರ್ಕಿಂಗ್ ಮಾಡಿ ಕೊಡ್ತಾರೆ. ಮತ್ತೆ ಮಧ್ಯವರ್ತಿಗಳಿದ್ದಾರೆ, ಯಾರ್ಯಾರು ರೂಮರ್ ಇದೆ ಅಷ್ಟಿದೆ ಇಷ್ಟಿದೆ, ಅಷ್ಟು ಇಲ್ಲ ಸರ್, ನಿಜವಾಗಿ ಅಷ್ಟಿಲ್ಲ. ನಮ್ಮ ಕಷ್ಟ ಕಾರ್ಪಣ್ಯಕ್ಕೆ ಎಷ್ಟು ಸ್ಪಂದನೆ ಆಗಿ ಆ ರೀತಿಯನ್ನ ಮಾಡ್ತಿದ್ವಿ ನೋಡಿ. ಈಗ ನಿಮ್ಗೆ ಗೊತ್ತಿರ್ಬೋದು, 5 ತಿಂಗಳ ಹಿಂದೆ ಇದ್ದಂತ ರೇಟ್ ಈಗ ಉಂಟಾ? ಈಗಿಲ್ಲ. ಯಾಕಾಯ್ತು? ಸ್ವಲ್ಪ ಜಾಸ್ತಿ ಇತ್ತು. ನಮ್ಮಲ್ಲೆಲ್ಲ ಈಗ ಸ್ಟಾರ್ಟ್ ಆಯ್ತು, ಕಡಿಮೆ ಆಗ್ತದೆ. ಇನ್ನೊಂದು 2 ತಿಂಗಳಿಂದ ಕಡಿಮೆ ಆಗ್ತದೆ. ಏನ್ ನಾವು ಹೀಗೆ ಮಾಡಿ ಗೆರೆ ಹಾಕಿ ಉಸಿರು ಮಾಡುವ ಸ್ಥಿತಿಯಲ್ಲ. ಮತ್ತೊಂದು ತಿಳ್ಕೊಳ್ಳಿ ಸ್ವಾಮಿ, ಎಲ್ಲ ಅಂಗಡಿಯಿಂದ
ಒಂದು ವಸ್ತುವನ್ನು ಪರ್ಚೇಸ್ ಮಾಡಿದಾಗ ಹಣ ಕೊಟ್ಟೇ ಅಲ್ಲಿ ತರುವಂತದ್ದು ನಿಮಗೆ ಗೊತ್ತಿರ್ಬೋದು. ಈಗ ನಮ್ಮ ಬಿಲ್ಡಿಂಗ್ ಮೆಟೀರಿಯಲ್ಸ್ ಹೇಗೆ ಗೊತ್ತುಂಟಾ, ಬಿಲ್ಡರ್ಸ್ಗೆ ಫೋನ್ ಮಾಡಿದ್ರೆ ನಾನು ಕಲ್ಲನ್ನು ತಂದಿರ್ತೀನಿ, ನನಗೆ ಪೇಮೆಂಟ್ ಸಿಗೋದು ಯಾವಾಗ 15 ದಿನ ಬಿಟ್ಟು 1 ತಿಂಗಳು ಬಿಟ್ಟು ಸಿಗುವಂತದ್ದು. ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಕ್ವಾಲಿಟಿ ಸರಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ ನಾವು ಹೇಳಿದಂತ ರೇಟಲ್ಲಿ ಯಾರು ಕೊಡೋದಿಲ್ಲ. ಅದ್ರಲ್ಲಿ ಇರ್ತದೆ, ನಿಮಗೆ ಗೊತ್ತುಂಟು ನಮಗೆ ಗೊತ್ತುಂಟು, ಹೌದಲ್ಲ? ಹಾಗಾಗಿ ನಾವು ಹೊಂದಿಕೊಂಡು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಯಾವುದೇ ಗಿರಾಕಿ ಇಷ್ಟ ಅಂತ ವಸೂಲಿ ಮಾಡುವಂತದ್ದಲ್ಲ. ಜಾಗ ದೂರದಿಂದ ಬಂದಾಗ ಸ್ವಲ್ಪ ಜಾಸ್ತಿ ಆಗ್ತದೆ, ಸ್ವಲ್ಪ ಕಮ್ಮಿ ಆಗ್ತದೆ, ಇನ್ನು ರೇಟ್ ಕಮ್ಮಿ ಆಗ್ತದೆ, ಕಮ್ಮಿ ಆಗಲ್ಲ ಅಂತ ಹೇಳುದಿಲ್ಲ. ಅದು ಇನ್ನು ಪರವಣಿಗೆ ಆದಾಗ ಆಗ್ತಾ ಹೋಗ್ತದೆ. ಹಾಗಾಗಿ ನಾವು ನಿಮ್ಮಲ್ಲಿ ವಿನಂತಿ ಇಷ್ಟೇ, ನಾವೇನು ಆ ರೀತಿಯ ಸಾಗಾಟ ವೆಚ್ಚ ಬಿಡಿ, ನೀವು ಕೋರೆಯಿಂದ ಎಷ್ಟಕ್ಕೆ ಕಲ್ಲು ಸರ್ ಇದನ್ನು ಹೇಳುವ ಒಂದು ಪ್ರಶ್ನೆಗೆ ಉತ್ತರ ಸಿಗಲಿಲ್ಲ ಯಾವುದು. ಈ ಕಠಿಣ ನಿಯಮಗಳು ಈ ಹಿಂದೆ ಇರ್ಲಿಲ್ವಾ ಅನ್ನೋದು. ಸರ್, ನಿಯಮಗಳು ಈ ಹಿಂದೆ ಕೂಡ ಇತ್ತು, ಅದರ ಅನುಷ್ಠಾನ ಆಗಿರ್ಲಿಲ್ಲ. ನೀವು ಗಮನಿಸಬಹುದು ಸರ್, ಸಾಧಾರಣ ಒಂದು 15 ವರ್ಷದ ಹಿಂದೆ ಹೊಯ್ಗೆಯನ್ನು ಹೇಗೆ ತೆಗಿತಿದ್ದೇವೆ, ಹೊಯ್ಗೆಗೆ ಅಲ್ಲಿ ಯಾವುದೇ ರಾಜಧನವನ್ನ ಕಟ್ತಾ ಇರಲಿಲ್ಲ. ಹೊಯ್ಗೆಯಲ್ಲಿ ಲೋಡ್ ಮಾಡಿಕೊಂಡು ಲಾರಿಯವರು ಬರ್ತಾ ಇದ್ರು. ಅವರ ಸಾಗಾಟ ವೆಚ್ಚ ಮತ್ತು ಲೋಡ್ ಅನ್ಲೋಡ್ ವೆಚ್ಚ ಬಿಟ್ಟರೆ ಬೇರೆ ಇರಲಿಲ್ಲ. ಈ ಕಲ್ಲು ಕೂಡ ಹಾಗೇನೆ ಇತ್ತು. ಆದರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇಡೀ ದೇಶಕ್ಕೆ ಒಂದೇ ಗಣಿ ನಿಯಮಗಳಿರುವುದು, ಅದು ಎಲ್ಲ ರಾಜ್ಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಆಗಿರಲಿಲ್ಲ. ಇತ್ತೀಚೆಗೆ ಅನುಷ್ಠಾನ ಆಗ್ತಾ ಇದೆ, ರಾಜಧನ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಹಂತದಲ್ಲಿ ಎಲ್ಲವೂ ಕಾನೂನಿನ ಚೌಕಟ್ಟಿನ ಒಳಗೆ ನಿಯಮ ಮೀರದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ ನೀವು 4 ತಿಂಗಳಿಂದ ಗಮನಿಸಿದಾಗೆ ಈ ಹಿಂದೆ ಕೂಡ ಈ ನಿಯಮಗಳಿದ್ದು, ಹೊಸದಾಗಿ ನಿಯಮಗಳನ್ನು ಹೇರಿದ್ದಂತೆ. ಇದನ್ನೆಲ್ಲವನ್ನ ಕಾನೂನಿನ ಚೌಕಟ್ಟಿನ ಒಳಗೆ ತಂದಾಗ, ತೆರಿಗೆ ವ್ಯಾಪ್ತಿಯ ಒಳಗೆ ತಂದಾಗ ಸಹಜವಾಗಿ ಗ್ರಾಹಕರಿಗೆ ಇದರ ವೆಚ್ಚ ಜಾಸ್ತಿ ಆಗ್ತದೆ. ನೀವು ಕೇಳಿದ ಇನ್ನೊಂದು, ನೀವು ಸಾಗಾಟ ವೆಚ್ಚ ಬಿಡಿ, ನಮ್ಮ ಕೋರೆಗಳಲ್ಲಿ ಎಷ್ಟು ದರ ನಿಗದಿಪಡಿಸಿದ್ದಾರೆ ಅದನ್ನು ನಮ್ಮ ರವಿಶಂಕರ್ ಅವರು ಮಾಡಿದ್ದಾರೆ, ಮಾಡಿಕೊಡ್ತಾರೆ. ಅದನ್ನು ನಿಮ್ಮ ಮುಂದೆ ಮಾಡಿ. ಈಗ ಮುರಕಲ್ಲು ನಮಗೆ 1 ಎಕರೆಗೆ ನಾವು ಲೀಸ್ ಮಾಡಿದಾಗ ನಮಗೆ ಸರ್ಕಾರಕ್ಕೆ 16,000 ಟನ್ ಮುರಕಲ್ಲನ್ನು ತೆಗಿಲಿಕ್ಕೆ, ಅಂದ್ರೆ 5,28,000 1 ಎಕರೆ ಪ್ರದೇಶದಲ್ಲಿ ಮುರಕಲ್ಲನ್ನು ತೆಗಿಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದು ಅದರಲ್ಲಿ 5,28,000 ಇಟ್ಟಿಗೆ, 1 ಎಕರೆಗೆ 16,000 ಟನ್ ಅಂತೆ. ಅದನ್ನು ನಾವು ಒಂದು ಮುರಕಲ್ಲು 30 kg ಭಾರ ಬರ್ತದೆ. ಹಾಗೆ 5,28,000 ಇಟ್ಟಿಗೆ ಬರ್ತದೆ. ಅದರಲ್ಲಿ ಒಳ್ಳೆ ಕಲ್ಲು ಮತ್ತು ದ್ವಿತೀಯ ದರ್ಜೆಯ ಕಲ್ಲು ಅಂತ 2 ವಿಧದ ಕಲ್ಲುಗಳು ಬರ್ತದೆ. ಕಲ್ಲುಗಳಿಗೆ 2 ಕಲ್ಲುಗಳಿಗೂ ನಮಗೆ ಉತ್ಪಾದನಾ ವೆಚ್ಚ ಒಂದೇ ಆಗಿರ್ತದೆ. ಒಂದು ಕ್ವಾರಿಯಲ್ಲಿ ನಾವು ದಿವಸಕ್ಕೆ 2,000 ಕಲ್ಲಿನ ಪ್ರೊಡಕ್ಷನ್ ಅನ್ನ ನಾರ್ಮಲ್ ಆಗಿ ಮಾಡ್ತಾರೆ, ಮ್ಯಾಕ್ಸಿಮಮ್ ಅಂದ್ರೆ. ಅದನ್ನು ನಾವು ತಗೊಂಡಾಗ ಒಂದು ಕಲ್ಲಿಗೆ ಅದನ್ನ ಮೆಷಿನ್ ಕಟ್ಟಿಂಗ್ ಮಾಡ್ಲಿಕ್ಕೆ ಮತ್ತೆ ಅದನ್ನು ಎಬ್ಬಿಸಿ ಕೊಡ್ಲಿಕ್ಕೆ ಎಲ್ಲ ಲೇಬರ್ ಕಾಸ್ಟ್ ಒಂದು ಕಲ್ಲಿಗೆ 5 ರೂಪಾಯಿ ಬೀಳ್ತದೆ. ಅದರ ಜೊತೆಗೆ ಫ್ಯೂಯಲ್ ಕಾಸ್ಟ್ ಒಂದು ಕಲ್ಲಿಗೆ 3 ರೂಪಾಯಿ ಬೀಳ್ತದೆ. ಅದರ ಜೊತೆಗೆ ನಮಗೆ JCB ಅದಕ್ಕೆ ಲೆವೆಲಿಂಗ್ ಬೇಕಿರ್ತದೆ, ಅದು ಒಂದು ಕಲ್ಲಿಗೆ ನಮಗೆ 2 ರೂಪಾಯಿ. ಮೇಂಟೆನೆನ್ಸ್ ಕಾಸ್ಟ್ 3 ರೂಪಾಯಿ. ಮತ್ತೆ ನಮ್ಮ ಅದಕ್ಕೆ ಮೆಷಿನರಿಗೆ ಒಂದು ಬ್ಲೇಡ್ ಬರ್ತದೆ, ಅದು ಒಂದು ಕಲ್ಲಿಗೆ 1 ರೂಪಾಯಿನಷ್ಟು ನಮಗೆ ಕಾಸ್ಟ್ ಬೀಳ್ತದೆ. ಹಾಗೆ ನಮ್ಮ ಸ್ಟಾಫ್ ಮ್ಯಾನೇಜ್ಮೆಂಟ್ ಸ್ಯಾಲರಿಗೆ 1 ರೂಪಾಯಿ ಒಂದು ಕಲ್ಲಿಗೆ. ಆಫೀಸ್ ರೆಂಟ್, ಸ್ಟಾಫ್ ಮೇಂಟೆನೆನ್ಸ್ ಸ್ಟಾಫ್ 1 ರೂಪಾಯಿ. ರಾಯಲ್ಟಿ, ಗವರ್ಮೆಂಟ್ಗೆ ನಾವು ರಾಯಲ್ಟಿ ಕಟ್ತಾ ಇದ್ದೇವೆ, ಅದು ಒಂದು ಕಲ್ಲಿಗೆ 2 ರೂಪಾಯಿ 80 ಪೈಸೆ ಬೀಳ್ತದೆ. ಅದ ನಂತರ ನಮ್ಮ ಲೀಸ್, ನಾವು ಯಾವ ಕೃಷಿಕನಿಂದ ನಾವು ಕಲ್ಲು ತೆಗಲಿಕ್ಕೆ, ಕೃಷಿ ವಿಭಾಗದಲ್ಲಿ ಕಲ್ಲು ತೆಗಲಿಕ್ಕೆ 3A ಲೀಸಿಗೆ ಪಡ್ಕೊಳ್ತೇವೆ, ಅದು ಒಂದು ಕಲ್ಲಿಗೆ 4 ರೂಪಾಯಿ 70 ಪೈಸೆ ಬೀಳ್ತದೆ. ಅದ ನಂತರ ನಮ್ಮ ಪ್ರಾಜೆಕ್ಟ್ ಆದ ನಂತರ ನಾವು ಮಣ್ಣು ಫಿಲ್ಲಿಂಗ್ ಮಾಡ್ಲಿಕ್ಕೆ, ಮೊದಲು ಏನ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಆದ ಕೂಡಲೇ ನಾವು ಎದ್ದು ಹೋಗ್ತಾ ಇದ್ವಿ. ಈಗ ಅದನ್ನು ಮಣ್ಣು ಫಿಲ್ ಆದ ನಂತರ ಪುನಃ ಅವರೇ ಬಂದು, ಯಾರು ಲೈಸೆನ್ಸ್ ಕೊಟ್ಟಿದ್ದಾರೆ ಅವರು ಬಂದು ಇನ್ಸ್ಪೆಕ್ಷನ್ ಮಾಡಿ ಫೈಲ್ ಕ್ಲೋಸ್ ಮಾಡ್ಬೇಕು. ಹಾಗಾಗಿ ಅದು ಮಾಡ್ಲೇಬೇಕಾಗ್ತದೆ, ಅದನ್ನ ನಾವು ಮಾಡ್ತೇವೆ. ಅದು ಒಂದು ಕಲ್ಲಿನ ಜಾಗಕ್ಕೆ 3 ರೂಪಾಯಿ ಅದು ಬೀಳ್ತದೆ. ಒಟ್ಟು ನಮಗೆ ಕ್ವಾರಿಯಲ್ಲಿ 28 ರೂಪಾಯಿ ಉತ್ಪಾದನಾ ವೆಚ್ಚ ಕ್ವಾರಿಯಲ್ಲಿ ಆಗ್ತದೆ. 350 ಕ್ವಾರಿಗಳಿದ್ದಲ್ಲಿ 55 ಕ್ವಾರಿಗಳು ಕಾರ್ಯಾಚರಿಸ್ತೇವೆ. ಈಗ ಲಾರಿಗಳು ಅದೇ ಇದೆ. ಆ ಲಾರಿಗಳು ಅದು ಕಲ್ಲು ಸಾಗಾಟಕ್ಕೆ ಮಾಡಿದಂಥ ಲಾರಿಗಳನ್ನು ಉಳಿದ ಸಾಗಾಟ ಮಾಡಲಿಕ್ಕೆ ಆಗೋದಿಲ್ಲ. ಆ ಲಾರಿಗಳಿಗೆ 4 ಟ್ರಿಪ್ ಹೊಡಿತಿದ್ದವರು 1 ಟ್ರಿಪ್ ಅಲ್ಲಿ. ಆವಾಗ ಡ್ರೈವರ್ ಸಂಬಳ ಇರಲಿ, ಲೋಡ್ ಅನ್ಲೋಡ್ ಇರಲಿ, ಅವನ ಎಲ್ಲವೂ ಟ್ಯಾಕ್ಸ್ಗಳು ಅದರಲ್ಲಿ ಬಂತು.
ಮತ್ತೆ ಇದು ನಮ್ಗೆ ಬರದೇ ಇದ್ರು ಅವರನ್ನು ಕೂಡ ಇಲ್ಲಿ ಗಮನಿಸ್ಬೇಕು. ನಾನು ಇದನ್ನೇ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇರುವಂತದ್ದು. ಹೆಚ್ಚು ಕಠಿಣ ನಿಯಮಗಳು ಅಂತ ಯಾಕೆ ಹೇಳಿದೆ ಅಂದ್ರೆ, ಈ ಕಠಿಣ ನಿಯಮಗಳಿಂದಾಗಿ ಈಗ 55 ಕೋರೆಗಳಿರೋದು. ಇದು 300ವರೆಗೆ ಬಂದಾಗ ಒಂದೊಂದು ಗಾಡಿ ಅವರಿಗೆ 3-4 ಲೋಡ್ ಸಿಗ್ತದೆ. ಈ ಹಿಂದೆ ಏನು ಸಿಗ್ತಿತ್ತು ಅದು ಸಿಗ್ತದೆ. ಈಗಿನ ಕಠಿಣ ನಿಯಮಗಳಿಂದಾಗಿ ಎಲ್ಲ ಜಾಗಗಳಿಗೂ ಪರ್ಮಿಷನ್ ಆಗ್ತಾ ಇಲ್ಲ. ಇದು ಆದಾಗ ಇನ್ನೊಂದು 1-2 ತಿಂಗಳಲ್ಲಿ ಇನ್ನೊಂದು 25 ಬಾಕಿ ಇದೆ ಗಣಿ ಇಲಾಖೆಯಲ್ಲಿ ಕಾರ್ಯಾನುಮತಿ ಸಿಗೋದಕ್ಕೆ. ಇದೆಲ್ಲ ಸಿಕ್ಕಿದಾಗ ಮತ್ತಷ್ಟು ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಆದ್ರೆ ನಿಯಮಗಳು ಸ್ವಲ್ಪ ಯಾವಾಗ 2D ಅನ್ನು ತೆಗೆದ್ರೆ ನಿಯಮಗಳು ಮತ್ತಷ್ಟು ಬಿಗಿ ಮಾಡಿದ್ರು. ಇದು ಸಮಸ್ಯೆ ಆಗಿರುವಂಥದ್ದು. ಇಲ್ಲಿ ನೀವು 20 ರೂಪಾಯಿ ಬೇಕಾ ಅಂತ ಕೇಳಿದಾಗ ಇದರಲ್ಲಿ ಮಧ್ಯವರ್ತಿಗಳು ಇದ್ದಾರೆ. ಟ್ರಾನ್ಸ್ಪೋರ್ಟ್ ನೇರವಾಗಿ ಅವರು ತಂದು ಆಗ್ತಾ ಇಲ್ಲ, ಮಧ್ಯವರ್ತಿಗಳು ಕೂಡ ಇದರಲ್ಲಿ ಇದ್ದಾರೆ. ಮತ್ತೆ ಈ ಒಂದು ವೆಚ್ಚಗಳು ಜಾಸ್ತಿ ಆಗ್ತಾ ಇದೆ. ಕಲ್ಲಿನ ದರದ ಬಗ್ಗೆ ನಮ್ಗೆ ನೋಡಿ 28ರಿಂದ 30 ರೂಪಾಯಿ ಕಾಸ್ಟ್ ಬೀಳ್ತದೆ ಪರಕಾಲದ. ನಾವು ಈಗಲೇ ಜಿಲ್ಲಾಧಿಕಾರಿ ಅವರಿಗೆ ಸಹ ಕೊಟ್ಟಿದ್ದೇವೆ, ಅದು ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅಂತ ನಾವು ಕೊಟ್ಟಿದ್ದೇವೆ. ಲಾರಿಯನ್ನ ನಮ್ಮ ಇದೀಗ ನಾವು ಕ್ವಾರಿದ್ದು ಹೇಳ್ತಾ ಇದ್ದೇವೆ. ಅದ ನಂತರ ಲಾರಿಯವರು ಈಗ 2 ಟೈಪ್ LCV, ಮೇಡಮ್ ಒಂದೇ ನಿಮಿಷ, LCV ಮತ್ತು ಹೆವಿ ಲಾರಿ 2 ಬರ್ತದೆ. ಒಂದು ಲಾರಿಯಲ್ಲಿ 300 ಕಲ್ಲು ತಗೊಂಡು ಹೋಗ್ತಾರೆ, ಇನ್ನೊಂದು ಲಾರಿಯಲ್ಲಿ 500 ತಗೊಂಡು ಹೋಗ್ತಾರೆ. ಆ 300 ಕಲ್ಲಿನವರು ಒಂದು ಕಲ್ಲಿಗೆ ಇಷ್ಟ ಅಂತ ಅದನ್ನು ಕಿಲೋಮೀಟರ್ಗೆ ಅವರು ಚಾರ್ಜ್ ಮಾಡ್ತಾರೆ. ಈಗ ನಮ್ಗೆ ಉತ್ಪಾದನಾ ವೆಚ್ಚ 30 ಇರೋದ್ರಿಂದ ನಮ್ಗೆ ಅದೊಂದು 3 ರೂಪಾಯಿ 4 ರೂಪಾಯಿ ನಮ್ಮ ಲಾಭಾಂಶವನ್ನು ಸೇರಿ ನಾವು ಅದನ್ನು ಮಾರಾಟ ಮಾಡ್ತೇವೆ. ಆ ಮಾರಾಟ ಆದ ನಂತರ ಅವರು ಕಿಲೋಮೀಟರ್ಗೆ ಇಷ್ಟ ಅಂತ ಅವರು ಚಾರ್ಜ್ ಮಾಡಿ ಅವರ ದರವನ್ನು ಅವರೇ ಫಿಕ್ಸ್ ಮಾಡ್ಕೊಳ್ತಾರೆ. ಯಾರು? ಲಾರಿ ಓನರ್ಸ್. ಹೊರ ರಾಜ್ಯಕ್ಕೆ ಹೋಗ್ತಾ ಇರುವುದು ಅದು ಮುರಕಲ್ಲಲ್ಲ ನೋಡಿ. ಮುರಕಲ್ಲಿಗೆ 2017ರಿಂದ ಕೇಂದ್ರ ಸರ್ಕಾರ ಒಂದು ನಿಯಮ ಮಾಡಿದೆ. ಅದರಲ್ಲಿ ಖನಿಜಾಂಶ 20ಕ್ಕಿಂತ ಹೆಚ್ಚು ಯಾವುದು ಇದೆ ಅದು ಅಲ್ಯೂಮಿನ ಬಾಕ್ಸೈಟ್ ಅಂತ ತೀರ್ಮಾನ ಆಗಿ, ನಾವು ಈಗ ಕೆಂಪು ಕಲ್ಲನ್ನ 3Aಯಲ್ಲಿ ತೆಗಿಲಿ ಯಾವುದರಲ್ಲಿ ತೆಗಿಲಿ ಅದನ್ನು ನಮ್ಮ NITಕೆಗೆ ಮಣ್ಣು ಟೆಸ್ಟ್, ಆ ಕಲ್ಲನ್ನ ಟೆಸ್ಟ್ ಮಾಡಿ ಅದರಲ್ಲಿ ಅಲ್ಯೂಮಿನ ಅಂಶ 20ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಅದನ್ನ ಮುರಕಲ್ಲು ಅಂತ ಹೇಳಿ ಮುರಕಲ್ಲು ನಾವು ತೆಗಿಬಹುದು. ಹಾಗಾಗಿ ನಾವು ಆ ಮುರಕಲ್ಲು ಮಾಡ್ತಾ ಇದ್ದೇವೆ. ನೀವು ಏನು ಹೇಳ್ತಾ ಇದ್ದೀರಿ ಅದು ಮುರಕಲ್ಲು ಅಲ್ಲ, ಅದು ಒಂದು ಅದಿರು ಅಲ್ಯೂಮಿನ. ಅದನ್ನು ಅವರು ಸಪರೇಟ್ ಅದಕ್ಕೆ ಬೇರೆ ಪರವಾನಗಿ ಇದೆ, ಅದರಲ್ಲಿ ತಗೊಂಡು ಹೋಗ್ತಿದ್ದಾರೆ. ಅದೇ ಕೋರೆಯಿಂದ ಹೋಗೋದಿಲ್ಲ, ಅದು ಕೋರೆಯಿಂದ ಅದಕ್ಕೆ ಬೇರೆಯಾದ ಲೀಸ್ ಪಡ್ಕೊಳ್ತಾರೆ. ಅದು ನಮ್ಗೆ 3Aಯಲ್ಲಿ ಮಾಡ್ಲಿಕ್ಕೇನೆ ಬರುದಿಲ್ಲ. ಅದಕ್ಕೆ ಕನಿಷ್ಠ 2 ಎಕರೆ ಜಾಗ ಬೇಕು. ಹೊಸಲ್ಲ, ಮೊದಲು ಬರುದಿಲ್ಲ. ಅದಕ್ಕೆ ಕನ್ವರ್ಟ್ ಆಗುತ್ತೆ. ನಾವು ಹೇಳಿದ್ರೆ ನೀವು ಕೇಳುದಿಲ್ಲ, ನಾವೆಂತ ಮಾಡುದು? ಕನ್ವರ್ಟೆಡ್ ಲ್ಯಾಂಡ್ ಆಗಿರ್ಬೇಕು. ಅದನ್ನೆಲ್ಲ ಮಾಡಿ ಅದೊಂದು ಸಪರೇಟ್. ಈ ಮುರಕಲ್ಲು 3Aಯಲ್ಲಿ ನಾವು ತೆಗಿತೇವೆ ನೋಡಿ ಕೃಷಿ, ಆ ಉದ್ದೇಶದಲ್ಲಿ ಬರುದಿಲ್ಲ. ನೀವು ಹೇಳಿದ್ರಲ್ಲಿ ಈ ಹಿಂದೆ ಈ 3Aಯಲ್ಲಿ ಇದನ್ನು ದುರುಪಯೋಗ ಪಡಿಸಿಕೊಂಡವರಿದ್ದಾರೆ. ದುರುಪಯೋಗ ಆ ಕಾರಣಕ್ಕೋಸ್ಕರವೇ ಈ ಸಮಸ್ಯೆ ಬಂದಿರೋದು. ನೀವು ಹೇಳಿದ್ ಹೌದು. ಸಂಪೂರ್ಣ ವಿರೋಧ ಮಾಡ್ಲಿಕ್ಕೆ ಯಾಕೆ ಆಗುದಿಲ್ಲ ನಿಮಗೆ ಅಂತ? ಯಾಕಂದ್ರೆ ಮುರಕಲ್ಲು ಇನ್ನು ನಮ್ಗೆ ಬೇಕು, ಅದು ಪ್ರಾಕೃತಿಕ ಸಂಪನ್ಮೂಲ. ಒಮ್ಮೆ ಬರಿದಾದ್ರೆ ಮತ್ತೆ ನಮಗೆ ಮುರಕಲ್ಲು ಮಾಡ್ಲಿಕ್ಕೆ ಸಾಧ್ಯ. ಈಗ ನಿಮ್ಮ ಉದ್ಯೋಗ ಇಟ್ಕೊಳ್ಳುವ, ನಿಮ್ಮ ಪೀಳಿಗೆ ಉದ್ಯೋಗ ಮುಗಿದು ಹೋಗ್ತದೆ. ಮತ್ತೆ ಮುರಕಲ್ಲು ಬೇಕು ಅಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಹೊರ ರಾಜ್ಯಕ್ಕೆ ಹೋಗುವಂತದ್ದನ್ನು ಯಾಕೆ ನಿಮ್ಗೆ ವಿರೋಧ ಮಾಡುವುದಿಲ್ಲ? ನೀವು ಮಾಡ್ತೇವೆ ಸರ್. ನಿಮ್ಮ ಕಾಳಜಿ ಅರ್ಥ ಆಗ್ತದೆ. ಕೇವಲ ನಮ್ಮ ಒಂದು ವಿರೋಧದಿಂದ ಆಗುವಂತದ್ದಲ್ಲ ಇದು. ನೋಡಿ, ನೀವು ಮಾತಾಡುದಿಲ್ಲ ಅಂತ, ಮಾತಾಡಬೇಕಾದವ್ರು ಮಾತಾಡುದಿಲ್ಲ ಅಂತ ನಾನು ಮಾತಾಡಿದೆ ನೋಡಿ. ಹೌದು, ಸಮಸ್ಯೆ ಹೌದು ಅಂತ ಹೇಳಿ ಕಾರ್ಮಿಕರಿಗೆ ಅದನ್ನು ನಾನು ಹೇಳಿದ್ದು. 4 ಲೋಡ್ ಕೊಂಡೋಗುವಾಗ ಅವರಿಗೆ ಒಂದು ಲೆಕ್ಕದಲ್ಲಿ ಕೊಡ್ತಾ ಇದ್ದೆ. ಈಗ ಒಂದೇ ಲೋಡ್ ಆಗುವಾಗ ಇವರು ಜಾಸ್ತಿ ಕೊಡ್ಲೇಬೇಕು, ಅನಿವಾರ್ಯ. ಇಲ್ಲದ್ರೆ ಕೆಲಸಗಾರರು ನಿಲ್ಲುವುದಿಲ್ಲ. ಇದನ್ನೇ ನಾನು ಹೇಳಿದ್ದು. 350 ಇದ್ದದ್ದು ಈ 55ಕ್ಕೆ ಬಂದಾಗ ಈ ಸಮಸ್ಯೆ ಆಗಿರುವಂತದ್ದು. ಇದು ಇನ್ನು ಹೆಚ್ಚಾದಾಗ 1 ಲೋಡ್ ತೆಗೆಯುವವ 2 ಲೋಡ್ ತೆಗಿತಾನೆ. ಮೊದಲು ನಾವು 4 ಲೋಡ್ ತೆಗ್ತಿದ್ದವರು ಅವರಿಗೆ ಮ್ಯಾನೇಜ್ ಮಾಡ್ಬೇಕು. ಅದನ್ನು ಮತ್ತೆ ಅದರ ಮಧ್ಯದಲ್ಲಿ ಮಧ್ಯವರ್ತಿಗಳಿದ್ದಾರೆ. ಇದು ಎಲ್ಲವೂ ಕಡೆಗೆ ಕೋರೆಯಲ್ಲಿ ಏನು ತುಂಬಾ ಜಾಸ್ತಿ ಏನಾಗಿಲ್ಲ, ಜಾಸ್ತಿ ಆಗಿದೆ. ಆಗಿರೋದಕ್ಕೆ ಕಾರಣಗಳಿದೆ. ಲ್ಯಾಂಡ್ ಇದ್ದಿದ್ದು ಅದನ್ನ ಮಾಹಿತಿಯನ್ನು ಕೊಟ್ಟರು. ಗ್ರಾಹಕರ ಬೇಡಿಕೆಗೆ ಒಂದೊಂದು ಕೆಲವು ಕ್ವಾರಿಯಲ್ಲಿ ನೋಡಿ ಸುಮಾರು ನಮ್ಗೆ 28 ರೂಪಾಯಿ. ನಾನು ನಿಮ್ಗೆ ಆಗಲಿಲ್ಲ, 28ರಿಂದ 30 ಉತ್ಪಾದನಾ ವೆಚ್ಚ ಆಗ್ತದೆ. 30ರಿಂದ 35 ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಲ್ಲಿ ಅದನ್ನು ಮಾಡ್ತಿದ್ದಾರೆ. ಅಂದ್ರೆ ಅಲ್ಲಿನ ಅನುಗುಣವಾಗಿ, ಅಲ್ಲಿನ ಜಾಗಕ್ಕೆ ಅನುಗುಣವಾಗಿ 30ರಿಂದ 35 ಸಾಧಾರಣ. ಹೌದು. ಮತ್ತೆ ಸೆಕೆಂಡ್ ದ್ವಿತೀಯ ದರ್ಜೆ ಕಲ್ಲನ್ನ 23ರಿಂದ 25 ರೂಪಾಯಿ ಹಾಗೆ ಕ್ವಾರಿಯಲ್ಲಿ ಕೊಡ್ತಿದ್ದಾರೆ.
ಸೇರಿ ಅಲ್ಲ ಅದು ಸ್ವಲ್ಪ ಎರಡು ಎರಡು ಬಂತು. ಕಡೆ ಮೂಲೆ ಹೋಗ್ತದೆ. ಮೂಲೆ ಹೋಗುವಂಥದ್ದು ಶೇಡಿ ಕೂಡ ಬಂತು. ಬಂತು. ಅಷ್ಟರವರೆಗೆ ಈಗ ಹೋಗ್ಲಿಕ್ಕೆ ಆಗುದಿಲ್ಲ. DC ಅವರೊಟ್ಟಿಗೆ ಮಾತುಕತೆ ಆಗಿದ್ದು ಅಥವಾ KDP ಸಭೆಗಳು ಅಥವಾ ದಿಶಾ ಸಭೆಗಳು ನಡೆದಿದೆ, ಅದಕ್ಕೆ ನಮ್ಗೆ ಆಹ್ವಾನ ಇರಲಿಲ್ಲ. ಆದ್ರೆ ಆನಂತರ ಜಿಲ್ಲಾಧಿಕಾರಿಗಳು ಕರೆದಿದ್ರು, ಜಿಲ್ಲಾಧಿಕಾರಿಗಳಿಗೆ ನಾವು ಇದನ್ನ ಕೊಟ್ಟಿದ್ದೇವೆ. ನಿಮಗೇನೀಗ ನಾವು ಮಾಡಿದ್ದೇವಾ ಈ ರೀತಿ ಉತ್ಪಾದನಾ ವೆಚ್ಚಗಳು ಮತ್ತು ಇಂಥ ಸಮಸ್ಯೆಗಳಿದೆ, ಆ ಕಾರಣಕ್ಕೆ ನಾವು ಇದು ಮಾಡ್ತಾ ಇದ್ದೇವೆ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಕೂಡ ಇಂಥ ಸಮಸ್ಯೆಗಳಿದೆ. ಆದಷ್ಟು ನೀವು ಪರ್ಮಿಷನ್ಗಳನ್ನು ತಕ್ಷಣ ಏನೇನು ಅರ್ಜಿಗಳು ಬರ್ತದ ಅದಕ್ಕೆ ಜಿಲ್ಲಾಧಿಕಾರಿಗಳವರ ಇದು ಯಾಕೆ ಇಷ್ಟೇ ಅರ್ಜಿಗಳು ಬರ್ತದೆ ಅಂತ ಅದು ನಿಮ್ಮಲ್ಲೇ ಇದೆ. ಏನು ಸ್ವಲ್ಪ ಈ ಜಾಯಿಂಟ್ ಆರ್ಟಿಸ್ ಇದೆಲ್ಲ ಇದೆ, ಇದನ್ನೆಲ್ಲ ತುಂಬಾ ಇದು ಮಾಡಬೇಡಿ. ಎಲ್ಲೂ ಗುಡ್ಡ ಪ್ರದೇಶದಲ್ಲಿರುವಂಥ ಜಾಗ ಇಂಥದ್ದಕ್ಕೆ ಸ್ವಲ್ಪ ಸರಳೀಕರಣ ಮಾಡಿ ಅನುಮತಿಯನ್ನು ಕೊಡಿ ಅಂತ. ಸರಳೀಕರಣ ಅಂದ್ರೆ ನೀವು ಇಲ್ಲಿಗಲ್ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತಲ್ಲ ಅಲ್ಲಿ ಕೇಳಿರುವಂಥದ್ದು. ನೀವು ನಮಗೆ ಆದಷ್ಟು ಕಾರ್ಯಾದೇಶಗಳನ್ನು ನೀಡುವಲ್ಲಿ ಜಾಗದ ಡಾಕ್ಯುಮೆಂಟ್ ಇದರಲ್ಲಿ ಸ್ವಲ್ಪ ಸರಳೀಕರಣ ಮಾಡಿ ಅಂತ ನಾವು ಕೇಳಿ. ಖಂಡಿತ ನೋಡಿ, ಆ ಸಲ 290 ಪರ್ಮಿಷನ್ ಅನ್ನು ನಾವೇ ನಿಂತು ಮಾಡಿಸಿದ್ದು. ಈ ಸಲ ನಮಗೆ ಇಷ್ಟು ಒದ್ದಾಡಿ ಕೂಡ ಮಾಡ್ಲಿಕ್ಕೆ ಆದದ್ದು 55-59 ಆಯ್ತು. ಇದು ನಿಮಗೆ 5 ವರ್ಷದ ಹಿಂದೆ, 5 ವರ್ಷದ ಹಿಂದೆ ನೋಡಿ ಇಲ್ಲಿ ಆಗಿರುವಂಥದ್ದು. ಆವಾಗ ಏನು ಎಲ್ಲ ಲೀಸ್ ಮಾಡಬೇಕಂತ ಹೇಳುದು ಸರಳೀಕರಣ ಮಾಡಿ ತಕ್ಷಣ ಯಾರ್ಯಾರಿಗೆ ಏನೊಂದು RTC ಕೊಟ್ಟರು ಏನೊಂದು ಲೀಸ್ ಮಾಡಿ ಕೊಡ್ತಾ ಇದ್ರು. ಆವಾಗ GPS ಇರ್ಲಿಲ್ಲ, ಇದು ಇರ್ಲಿಲ್ಲ. ನಾವೇನೋ ರಾಜಧನ ಸ್ವಲ್ಪ ಕಟ್ಟಿಸ್ಕೊಳ್ತಾ ಇದ್ರು ಬಿಟ್ರೆ ಬೇರೆ ಏನಿಲ್ಲ. ನಾನು ಅವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಹೇಳಿದ್ರು. ಇದೆಲ್ಲ ಒಂದು ಹಂತಕ್ಕೆ ಲೀಗಲ್ ಅಂತ ಮಾಡಿದ್ದಷ್ಟೇ ಇದು ಲೀಗಲ್ ಅಲ್ಲ. ಅಲ್ಲಿ ಮಣ್ಣು ತುಂಬಿಸುವಂಥದ್ದು ಇರಲಿಲ್ಲ, ಅಥವಾ ನಿಮಗೆ ಒಂದು GPS ನಕ್ಷೆ ಇರಲಿಲ್ಲ, ಆ ನಕ್ಷೆಯ ಪ್ರಕಾರವೇ ನಾವು ಕಡಿಬೇಕು ಅಂತ ಇರಲಿಲ್ಲ. ಎಲ್ಲೋ ಒಂದು ಸ್ವಲ್ಪ ಜಾಗಕ್ಕೆ ಮಾಡಿಕೊಂಡು ಕಡಿತಾ ಇದ್ರು. ಅದೆಲ್ಲವೂ ಈಗ ಟೋಟಲ್ 100ಕ್ಕೆ 100 ಈ ಜಿಲ್ಲೆಯಲ್ಲಿ ಈಗ ಎಲ್ಲವೂ ಏನು ಕಾನೂನುಬದ್ಧ ಹೇಗಿದೆ ಹಾಗೆ ಆಗ್ತದೆ. ಕೊನೆಗೆ ಅದನ್ನು ಮಣ್ಣು ತುಂಬಿಸುವಂಥದ್ದು ಟಾಸ್ಕ್ ಫೋರ್ಸ್ ಸಮಿತಿ ಮಾಡಿದ್ದಾರೆ. ನಾವು ಅನುಮತಿ ಮುಗಿದ ತಕ್ಷಣ 2 ತಿಂಗಳಲ್ಲಿ ಸ್ಪಾಟಿಗೆ ಬರ್ತಾರೆ. ಅಷ್ಟೊತ್ತಿಗೆ ನಾವು ಮಣ್ಣು ತುಂಬಿಸಿ ಆಗಬೇಕು. ಅದಕ್ಕೆ ಇಲ್ಲದಿದ್ರೆ ಆ ಜಾಗ ಏನು ಪರ್ಚೇಸ್ ಮಾಡಿದ್ದೇವ ಅದನ್ನು ಮಾರಾಟ ಮಾಡಿದ್ರು ಕಟ್ಲಿಕ್ಕೆ ಆಗದಷ್ಟು ದಂಡಗಳುಂಟು. 15 ಪಟ್ಟು ದಂಡ. ಈಗ ನೀವು 1 ಟನ್ಗೆ 97 ರೂಪಾಯಿ ಅಂದ್ರೆ ದಂಡದ ಪ್ರಮಾಣ 1,500 ಇದೆ. ಅಲ್ಲ, ಅದು ಆವಾಗ ಈ ದರ ಪಟ್ಟಿ ಕೊಟ್ಟಿರ್ಲಿಲ್ಲ. ಅದು ಆನಂತರ ದರ ಪಟ್ಟಿಯನ್ನು ಅವ್ರಿಗೆ ಕೊಟ್ಟಿದ್ದೇವೆ. ಅದನ್ನ ಮೊನ್ನೆ ಮೀಟಿಂಗ್ ಅಲ್ಲಿ ಕೂಡ ಅವರು ಹೇಳಿದ್ರು. ಅವರಲ್ಲಿ ಈ ಲೆಕ್ಕಾಚಾರಗಳು ಇರ್ಲಿಲ್ಲ. ಯಾವುದು ಒಂದು ಕಲ್ಲಿಗೆ ಲ್ಯಾಂಡ್ ವ್ಯಾಲ್ಯೂ ನಿಮಗೆ 4 ರೂಪಾಯಿ 70 ಪೈಸೆ ಒಂದು ಅಂದಾಜು, ಅದಕ್ಕಿಂತಲೂ ಜಾಸ್ತಿ. ಈಗ ನೀವು ಯಾರ್ಯಾರು ಒಂದು 50 ಲಕ್ಷ ರೂಪಾಯಿ ಕೊಟ್ಟರು 1 ಎಕರೆ ಕೆಂಪು ಕಲ್ಲಿದ್ದ ಜಾಗವನ್ನ ಇಲ್ಲಿ ಅಲ್ಲ ಎಲ್ಲಿಗಳು ನೀವು ಒಂದು ಈ ಮಂಗಳೂರಿಂದ ಒಂದು 25-30 ಕಿಲೋಮೀಟರ್ ಅಲ್ಲಿ ಎಲ್ಲಿ ಇದ್ರೂ ಬೇಕಾದ್ರೆ ಸಿಗುವುದಿಲ್ಲ. ಆ ರೀತಿ ದರ ಹೆಚ್ಚಾಗಿದೆ. ದರ ಇರುವಂತದ್ದು ಕಾರಣ ಇಷ್ಟೇ, ಅದರಲ್ಲಿ ಮುರ ಇದೆ ಅನ್ನೋ ಕಾರಣಕ್ಕೋಸ್ಕರ ಕಲ್ಲಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ. ಅಲ್ಲ, ನೀವು ಇದು ಮಾಡಲಿಲ್ಲ ಅಂತಂದ್ರೆ ನಾವೇನು ನಿಮ್ಮ ಇದಕ್ಕೆ ಬೇಡಿಕೆ ಮುಂದೆ ಸ್ಪಂದಿಸೋದಿಲ್ಲ ಅಂತ ಹೇಳಿದ್ದಾರೆ. ನಾವು ಕೂಡ ನಾವು ಸ್ಪಂದನೆ ಕೊಟ್ಟು ಅವರಿಗೆ ನಮ್ಮ ಖರ್ಚು ವೆಚ್ಚಿನ ವಿವರ ಎಲ್ಲ ಡಿಟೇಲ್ ಆಗಿ ಒಂದು ಬ್ರಿಕ್ಕಿಗೆ ಎಷ್ಟು ಖರ್ಚು ಬೀಳ್ತದೆ, ಅದಕ್ಕೆ ಎಕ್ಸ್ಪೆನ್ಸ್ ಕ್ಯಾಲ್ಕುಲೇಷನ್ ಏನು ಎಲ್ಲ ನಾವು ಬ್ರೀಫ್ ಆಗಿ ಅವರಿಗೆ ಕೊಟ್ಟಿದ್ದೇವೆ. ಅದನ್ನು ಅವರು KDP ಸಭೆಯಲ್ಲಿ ಅದರ ಬಗ್ಗೆ ಕಮಿಷನರ್ಸ್ ಎಲ್ಲ ಮಾತಾಡಿದ್ದಾರೆ. ನೀವೊಂದು ಅವಾಗ ಈ ದರಪಟ್ಟಿಯನ್ನು ಕೊಟ್ಟಾಗ ನೀವು ದರಪಟ್ಟಿ ಅದು ಅದಕ್ಕಿಂತ ಅಷ್ಟರಲ್ಲಿ ಬರುವುದಿಲ್ಲ, ಅದು ಕಮ್ಮಿ ಆಗ್ತದೆ ಅಂತ ತಾವು ಹೇಳಿದ್ರಿ. ಈ ದರಪಟ್ಟಿಯಲ್ಲಿ ಇವಾಗ ಇಡೀ ಜಿಲ್ಲೆಯಲ್ಲಿ 65% ಜಾಸ್ತಿ ಕಲ್ಲು ಸಿಗ್ತಾ ಇಲ್ಲ. ಅಂದ್ರೆ 1,000 ಕಲ್ಲು ಕಟ್ ಮಾಡಿದ್ರೆ 65% ಮಾತ್ರ ನಮಗೆ ಕಲ್ಲು ಸಿಗುತ್ತೆ. ಯಾಕಂದ್ರೆ ಈ ಕಲ್ಲಿನ ಇದರಲ್ಲಿ ಅದು ಕಟ್ಟಾದ್ರೆ ಅಲ್ಲಿ ಹೋಯ್ತು. ಎಲ್ಲ ಕೆಲಸಗಾರರಿಗೆ ಮಜೂರಿಯಿಂದ ಎಲ್ಲವನ್ನ ಆ 1,000 ಕಲ್ಲಿಗೆ ಕೊಡ್ಬೇಕು ನಾವು. ಆನಂತರ ಅದನ್ನು ತೆಗೆದು ಹೊರಗಡೆ ಹಾಕುವಂಥದ್ದು. ಎಲ್ಲೂ ಈಗ ಮೊದಲಿದ್ದ ಕ್ವಾಲಿಟಿಕಲ್ ಅಂದ್ರೆ ನಮ್ಗೆ ಕ್ವಾಲಿಟಿ ಯಾವ್ದು ಅಂದ್ರೆ ನಾವು 1,000 ಕಲ್ಲು ಕಟ್ ಮಾಡಿದಾಗ ಅಲ್ಲಿ ಸೆಲೆ ಇರಬಾರ್ದು, ಕಟ್ಟಾಗಬಾರ್ದು. ಕಟ್ಟಾದ ತಕ್ಷಣ ನಮಗೆ ಹೋಯ್ತು. ಇವಾಗ ನೀವು ಇಡೀ ಜಿಲ್ಲೆಯಲ್ಲಿ ನೀವು ಬೇಕಾದ್ರೆ ಒಂದು ಸರ್ವೆ ಮಾಡ್ಬೋದು. ಯಾರಾದ್ರೂ ಕೋರೆಗಳಿಗೆ ನೀವು ಹೋಗ್ಬೋದು. ಅಲ್ಲಿ ನಾವು ಹಾಕಿದ್ರಲ್ಲಿ 65% ಬರ್ತಾನೆ ಇಲ್ಲ ಎಲ್ಲೂ. ಇದು ವೆಚ್ಚ ಜಾಸ್ತಿ ಆಗೋದಕ್ಕೆ ಇದು ಕೂಡ ಕಾರಣ. ಇದರಲ್ಲಿ ಮತ್ತೊಂದು ಏನಿದೆ, ನೀವು ಕೇರಳ ಭಾಗಕ್ಕೆ ಹೋದಾಗ ಅಲ್ಲಿನ ಕಲ್ಲು ನಿಮಗೆ 90% ಸಿಗ್ತದೆ. ಇಲ್ಲಿ ಅಪರೂಪ ಅಂತ ಜಾಗವೇ ಇಲ್ಲ. ಮೊದಲಿತ್ತು, ನೋಡಿ 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 ಅದನ್ನೆಲ್ಲ ಕಡ್ದಿದ್ದೇವೆ, ಅದು ಮುಗೀತದ್ದು. ಇನ್ನಿಂಥದ್ದು ಇದೆಲ್ಲ ಕಾರಣ ಈ ನಾವೀಗ ತೋರಿಸಿ. ಇಲ್ಲಾಂದ್ರೆ ಇದರಲ್ಲಿ ಏನಾಗ್ತದೆ, 65 ಅಂದ್ರೆ ನೀವೀಗ ಲೆಕ್ಕ ಹಾಕಿ 12 ರೂಪಾಯಿ ಕಲ್ಲಿಗೆ ಖರ್ಚಂತ ಲೆಕ್ಕ ಹಾಕಿದ್ರು 65 ಸಿಕ್ಕಿದ್ರೆ ಕಲ್ಲಿನ ಖರ್ಚು ಎಷ್ಟಾಯ್ತು, ಅಲ್ಲಿ 22 ರೂಪಾಯಿವರೆಗೆ ಬಂತು.
ಆವಾಗ ಹೆಚ್ಚಿನ ಕೋರೆ ಮಾಲಕರು ಅವರ ಮನೆ ಮಠ ಮಾರಿ ಹೋದದ್ದು ಈ ಕಾರಣಕ್ಕೋಸ್ಕರ. ಇದರಲ್ಲಿ ಯಾರಿಗೂ ಕೂಡ ಅನಲೈಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ಅವರು ನಮ್ಮ ಕಣ್ಣ ಅಂದಾಜಿಗೆ ಒಂದು ಇಲ್ಲಿ ಸಿಗಬಹುದು ಅಂತ ನಾವು ಮಾಡ್ತೇವೆ. ಅದು ನಿಖರವಾದದ್ದಲ್ಲ. ಅಲ್ಲ, ಕೇರಳದಲ್ಲಿ ಈಗೂ ಸಹಿತ ನಿಮ್ಗೆ 90% ಸಿಗುತ್ತಾ? ಸಿಗುತ್ತೆ ಅಂದ್ರೆ ಹೌದು. ಅಲ್ಲಿ ಹೇಗಿದೆ ಅಂದ್ರೆ ಇಲ್ಲಿ ಅಷ್ಟು ಹಾರ್ಡ್ ಅಲ್ಲ. ಯಾವಾಗ ಹಾರ್ಡ್ ಆಗ್ತದೆ ಒಳಗಡೆ ಬ್ರೇಕ್ ಆಗಿರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ. ಬ್ರೇಕ್ ಆದ ತಕ್ಷಣ ನಾವು ಏನು 9 ಇಂಚಿದ್ದು ಕಲಿ ಕಟ್ ಮಾಡ್ತೇವೆ, ಮಧ್ಯದಲ್ಲಿ ಇಲ್ಲಿ ಹೋಗ್ತದೆ, ಅದನ್ನ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದರಲ್ಲಿ ನಾವು ತೆಗೆದು ಹೊರಗಡೆ ಹಾಕಬೇಕು. ಇದು ಈ ಸಮಸ್ಯೆಯಲ್ಲಿ. ಯಾಕಂದ್ರೆ ಇದೊಂದು ಪ್ರಾಡಕ್ಟ್ ಮಾಡೋದಲ್ಲ, ಇದು ನ್ಯಾಚುರಲ್ ಇದ್ದಂಥದ್ದಲ್ಲ. ನೀವು ಗಮನಿಸ್ಬೋದು. ಇದು ಮಾರ್ಬಲ್ಸ್ ಯಾವ್ಯಾವ ರೇಟ್ ಇದೆ, ಯಾಕೆ ಇದೆ ಆ ಕ್ವಾಲಿಟಿಗೆ ತಕ್ಕ. ಇಲ್ಲಿ ಕೂಡ ಹಾಗೇನೆ, ಕೆಲವೊಂದು ಒಳ್ಳೆ ಕ್ವಾಲಿಟಿ ಇದ್ರೆ ಸಿಕ್ಕಿದ್ರೆ ಪಾಪ ಬನ್ನಿ ಅವರೊಂದು ಸ್ವಲ್ಪ ಜಾಸ್ತಿ ರೇಟ್ ಕೊಂಡು ಗಾಡಿ ಹೊರ್ಕೊಂಡು ಹೋಗ್ತಾರೆ. ಇದರಲ್ಲಿ 1000ಕ್ಕೆ 65% ಅಷ್ಟೇ ಸಿಗುತ್ತೆ. ಹೌದು, 65% ಅಂದ್ರೆ ಒಂದು 100% ಸಿಗೋದೇ ಇಲ್ಲ. ಯಾಕಂದ್ರೆ 95% ಸಿಗ್ತದೆ. ಯಾಕಂದ್ರೆ ಒಂದು ಕಲ್ಲು ಕಟ್ ಆಗದಿದ್ರೆ ಅದರ ಸೈಡ್ ಕಟ್ ಆಗ್ತದೆ, ಸೈಡ್ ಅಲ್ಲಿ ಸಿಗೋದಿಲ್ಲ. ಅದು ನೀವು 100ಕ್ಕೆ 100 ಸಿಕ್ಕಿದ್ರು 95% ನಮಗೆ. ಈಗ ನಮಗೆ ಸಿಗುವಂತದ್ದು 65%. ನಿಮ್ಮ ಹೆಸರು? ಸತೀಶ್ ಆಚಾರ್ಯ. ಫಿಲ್ಲಿಂಗ್ ಬಗ್ಗೆ ನೀವು ಸಮಸ್ಯೆ ಹೇಳಿದ್ರಲ್ಲ, ದನಕರುಗಳು ಮನುಷ್ಯರು ಬಿದ್ದು ಸತ್ತದಕ್ಕೆ DC ಆರ್ಡರ್ ಮಾಡಿದ್ರು. ಖಂಡಿತ ಇದನ್ನೆಲ್ಲ ನಾವು ಹೋಗ್ತೇವೆ. ನಾವು ಮೆನ್ಷನ್ ಮಾಡ್ತೀವಿ. ನಾವು ಇದನ್ನ ಪಲ್ಯಗಳೆಲ್ಲ ಬರ್ತದಲ್ಲ, ಗೊತ್ತಾಗುದಿಲ್ಲ. ಹೌದೌದಲ್ಲ, ಇದನ್ನು ಮಾಡ್ಲೇಬೇಕು. ಇದನ್ನು ಮಾಡದೆ ನಾವಾಗೇನು ಬಿಟ್ಟು ಇದಕ್ಕಿಂತ ಮುಂಚೆ ಬಿಟ್ಟು ಹೋಗ್ತಾ ಇದ್ರು. ಇದನ್ನು ಮಾಡ್ಲೇಬೇಕು. ಆದ್ರಿಂದ ನೀವು ಈ ರೇಟ್ ಜಾಸ್ತಿ ಆಗಿದೆ ಅನ್ನೋದಕ್ಕೆ ನಾವು ಅದನ್ನು ಇದು ಕೊಟ್ಟದಲ್ಲ. ಅದನ್ನು ಫಿಲ್ ಮಾಡದೆ ಇರುವುದಲ್ಲ, ಫಿಲ್ ಮಾಡಬೇಕು. ಅದರಲ್ಲೂ ಮತ್ತೊಂದು ಇದೆ, ಮೊದಲು ನೀರಿಂಗಿಸ್ಲಿಕ್ಕೆ ನಾವು ಗುಡ್ಡಿ ಮಾಡ್ತಿದ್ವಿ, ಅದನ್ನ ಹಾಗೆ ನಾವು ಬಿಟ್ಟು ಅದಕ್ಕೆ ಫೆನ್ಸಿಂಗ್ ಮಾಡಬೇಕು. ಈಗ ಅದು ಇಲ್ಲ, ನಾವೆಷ್ಟು ತೆಗೆದಿದ್ದೇವೆ ಅಷ್ಟನ್ನ ಫಿಲ್ ಮಾಡಬೇಕು.